ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 14, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಚುರುಕುತನ ಹಾಗೂ ಸ್ಫೂರ್ತಿಯೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಚಂದ್ರನ ಸೋಮವಾರದ ಪ್ರಭಾವದಿಂದ ಆಂತರಿಕ ಶಕ್ತಿ ಹೆಚ್ಚಾಗಬಹುದು. ಆತ್ಮವಿಶ್ವಾಸ ಹಾಗೂ ಜವಾಬ್ದಾರಿಯುಳ್ಳ ನಡೆ ನಿಮ್ಮ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿದ್ದು ಕಾರ್ಯಸಾಧನೆಗೆ ಒಳ್ಳೆಯ ಸಮಯ. ಸಮಸ್ಯೆಗಳನ್ನು ನೇರವಾಗಿ ಮುಖಾಮುಖಿಯಾಗಿಸಿ ಬಗೆಹರಿಸುವ ನಿಮ್ಮ ಧೈರ್ಯ ಇಂದಿನ ದಿನ ಹೆಚ್ಚು ಫಲ ನೀಡುವ ಸಾಧ್ಯತೆ ಇದೆ. ಹೊಸ ಉದ್ದಿಮೆಗಳು ಅಥವಾ ಹೊಸ ಸಂಪರ್ಕಗಳಿಗೆ ಪ್ರಾರಂಭವಿಡಲು ಇದು ಅನುಕೂಲ ಸಮಯ. ಆದಾಗ್ಯೂ ಅಹಂಕಾರದ ಸ್ಥಿತಿಯಿಂದ ದೂರವಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ಆದರೆ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುವ ಸಾಧ್ಯತೆ ಕೂಡ ಇದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಅಥವಾ ಹೊಸ ಯೋಜನೆಯ ನೇತೃತ್ವದ ಅವಕಾಶ ಸಿಗಬಹುದು. ಸಮಯ ಪಾಲನೆ ಮತ್ತು ನಿಖರತೆ ನಿಮಗೆ ಉತ್ತಮ ಸಾಧನೆ ತರುವಂತಹ ಪಾತ್ರವನ್ನು ವಹಿಸುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಹೊಸ ಅವಕಾಶಗಳಿಗಾಗಿ ಸಂದರ್ಶನಗಳಲ್ಲಿ ಪಾಲ್ಗೊಳ್ಳಬಹುದು. ಸ್ಪಷ್ಟ ಮಾತು, ಸರಳ ಅಭಿವ್ಯಕ್ತಿ ಹಾಗೂ ಸಜ್ಜನೆಯು ಯಶಸ್ಸಿನ ಕುಂಜಿ. ಉದ್ಯಮಿಗಳಿಗಾಗಿಯೂ ಇಂದು ಲಾಭದ ಸೂಚನೆ ಇದೆ. ಹೊಸ ವ್ಯವಹಾರ ಒಪ್ಪಂದಗಳು, ಪಾಲುದಾರಿಕೆಗೆ ಸಂಬಂಧಿಸಿದ ಸಭೆಗಳು ಫಲಕಾರಿಯಾಗಬಹುದು. ಆದರೆ ಎಲ್ಲಾ ದಸ್ತಾವೇಜುಗಳನ್ನು ಸರಿಯಾಗಿ ಪರಿಶೀಲಿಸುವುದು ಅಗತ್ಯ. ಹಳೆಯ ಬಾಕಿ ಬಿಲ್ಲುಗಳು ಸಂಗ್ರಹವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಪರಿಸ್ಥಿತಿ ಸ್ಥಿರವಾಗಿರಬಹುದು. ಆದರೆ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮೆರವಣಿಗೆ, ಮಕ್ಕಳ ಶಿಕ್ಷಣ ಅಥವಾ ಮೆಡಿಕಲ್ ಕುರಿತು ಬರಬಹುದಾದ ಸಂದರ್ಭವಿದೆ. ಆದ್ದರಿಂದ ಮಿತವ್ಯಯ ಶ್ರೇಷ್ಠ. ಹಳೆಯ ಹೂಡಿಕೆಗಳಿಂದ ಲಾಭಗಳ ಸಾಧ್ಯತೆ ಇದೆ. ಆದರೆ ಇಂದು ಹೊಸ ಹೂಡಿಕೆಗಳನ್ನು ಪ್ರಾರಂಭಿಸುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಸಾಲದ ಲೆಕ್ಕಚುಕ್ಕದಲ್ಲಿ ಈ ದಿನ ದಾರಿ ತಪ್ಪಬಾರದು. ವ್ಯಾಪಾರಿಕ ವ್ಯವಹಾರಗಳಲ್ಲಿ ಲಾಭದ ಅವಕಾಶಗಳಿದ್ದರೂ ಔದಾರ್ಯದಿಂದ ವರ್ತಿಸುವುದು ಬಿಟ್ಟರೆ ನಷ್ಟದ ಸಾಧ್ಯತೆ ಇದೆ. ಚಿಕ್ಕ ಲೆಕ್ಕಾಚಾರಗಳು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶಕ್ತಿಯುಳ್ಳ ದಿನವಾಗಿದ್ದರೂ ತಲೆನೋವು, ದೇಹದ ಶ್ರಮನಂತರದ ಬಡಾವಣೆ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಬೆಳಗಿನ ಆಹಾರ, ನೀರಿನ ಸೇವನೆ ಹಾಗೂ ಸಮತೋಲನದ ನಿದ್ರೆಯು ಮುಖ್ಯ. ಮನಸ್ಸು ಕೆಲವೊಮ್ಮೆ ಭ್ರಮೆ ಅಥವಾ ಅತಿವಾದದ ನಿಲುವು ತಾಳಬಹುದು. ಇದರ ತಡೆಯಾಗಿ ಯೋಗ, ಧ್ಯಾನ ಅಥವಾ ಬೆಳಗಿನ ಸುಳಿವಿನ ವ್ಯಾಯಾಮ ಉತ್ತಮ ಪರಿಹಾರ. ನಿಮ್ಮ ದೈಹಿಕ ಶ್ರಮ ಮತ್ತು ಮಾನಸಿಕ ಶಕ್ತಿ ನಡುವೆ ಸಮತೋಲನ ಅಗತ್ಯ. ಆರೋಗ್ಯದ ಉಜ್ವಲತೆಗಾಗಿ ಈ ದಿನ ಸೌಮ್ಯ ಆಹಾರ ಸೇವನೆ, ಸಕ್ಕರೆ ಅಥವಾ ಉಪ್ಪು ಕುಡಿಯುವ ಪದಾರ್ಥಗಳನ್ನು ನಿಯಂತ್ರಣ ಮಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದದ ವಾತಾವರಣ ನಿರ್ಮಾಣವಾಗಬಹುದು. ಪತ್ನಿ ಪತಿಯೊಂದಿಗೆ ಮನಃಪೂರ್ವಕ ಸಂವಾದಗಳಾಗಬಹುದು. ತಮ್ಮಿಗೆ ಬಲವಾಗಿ ನಿಲ್ಲುವ ವ್ಯಕ್ತಿಯು ನೀವು ಆಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ಹಿರಿಯರೊಂದಿಗೆ ಚರ್ಚೆಗಳ ವೇಳೆ ಸೌಜನ್ಯವಿರಲಿ. ಕುಟುಂಬದ ಸಮರಸತೆಗಾಗಿ ಸ್ವಲ್ಪ ಬದಲಾಗುವುದು ಅಥವಾ ಅಹಂಕಾರವನ್ನು ಬದಿಗಿಡುವುದು ಪ್ರಾಮುಖ್ಯ. ವಿವಾಹಿತರಿಗಾಗಿ ಇದು ಆಪ್ತತೆ, ಸಹಕಾರ ಹಾಗೂ ಭವಿಷ್ಯದ ಯೋಜನೆಗಳನ್ನು ರೂಪಿಸುವ ದಿನವಾಗಬಹುದು. ಕುಟುಂಬದ ಅಗತ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದರೆ ಮನಸ್ಸು ನೆಮ್ಮದಿಯಿಂದ ತುಂಬಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರ ಪ್ರಭಾವದಿಂದ ಭಾವನೆಗಳಿಗೆ ಗಂಭೀರತೆ ಬರುವುದು ಸಹಜ. ಇದನ್ನು ಆಧ್ಯಾತ್ಮದ ಮೂಲಕ ಸಮತೋಲನಕ್ಕೆ ತಂದುಕೊಳ್ಳಬಹುದು. ರುದ್ರಾಭಿಷೇಕ, ಚಂದ್ರನುಸಾರ ಜಪ ಅಥವಾ ಧೂಪದೀಪಾರಾಧನೆ ಮನಸ್ಸಿಗೆ ಶಾಂತಿ ನೀಡಬಹುದು. ಓಂ ಸೌಂ ಸೋಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಪಠಿಸಿ. ಶುದ್ಧ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ.
ಪುಟಾಣಿ ಮಕ್ಕಳಿಗೆ ಹಾಲು ಅಥವಾ ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದು ಶುಭ. ಚಂದ್ರನಿಗೆ ಅರ್ಪಣೆಯಾಗಿ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಹಾಗೂ ತುಳಸಿ ಎಲೆಗಳನ್ನು ಇಟ್ಟು ಪೂಜಿಸಬಹುದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸೋಮವಾರದ ಚಂದ್ರಶಕ್ತಿಯ ಸಂಕೇತ. ಇದು ಭಾವನಾತ್ಮಕ ಶಕ್ತಿ, ಸಂವೇದನೆ ಮತ್ತು ಶುದ್ಧ ಮನಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದರ ಉಪಯೋಗದಿಂದ ಸರಳತೆಯಲ್ಲಿ ಶಕ್ತಿ ಕಂಡುಬರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶುದ್ಧತೆ, ಶಾಂತಿ ಹಾಗೂ ಭದ್ರತೆ ತರಬಹುದು. ಇಂದು ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಹೂವುಗಳ ಬಳಕೆ ಶುಭಫಲದಾಯಕ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30 ಈ ಸಮಯದಲ್ಲಿ ದೇವತಾ ಆರಾಧನೆ, ಕುಟುಂಬ ನಿರ್ಧಾರಗಳು ಅಥವಾ ಪ್ರಾಮುಖ್ಯ ಕಾರ್ಯಗಳು ಯಶಸ್ವಿಯಾಗಬಹುದು. ಮನಸ್ಸಿನಲ್ಲಿ ಧೈರ್ಯ ಹಾಗೂ ಸ್ಪಷ್ಟತೆ ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆಂತರಿಕ ಶಕ್ತಿ ಹಾಗೂ ನಿರ್ಧಾರ ಶಕ್ತಿಗೆ ಪರೀಕ್ಷೆಯ ದಿನ. ದಿನದ ಆರಂಭದಲ್ಲಿ ಕೆಲವೊಂದು ವಿಳಂಬಗಳು ಅಥವಾ ನಿರೀಕ್ಷಿತ ವ್ಯತ್ಯಯಗಳು ಉಂಟಾಗಬಹುದು. ಆದರೆ ಚಂದ್ರನ ಸೋಮವಾರದ ಶಕ್ತಿಯಿಂದ ಮಧ್ಯಾಹ್ನದ ನಂತರ ಸ್ಥಿತಿ ಸುಧಾರಿಸಬಹುದಾಗಿದೆ. ಧೈರ್ಯ ಹಾಗೂ ನಿಶ್ಚಿತ ಗುರಿಯತ್ತ ಗಮನ ನೀಡಿದರೆ ಯಶಸ್ಸು ಸಾಧ್ಯ. ಇಂದು ಧೈರ್ಯವಂತಿಕೆ ಮತ್ತು ಶಿಸ್ತು ಪಾಲನೆಯು ನಿಮ್ಮ ದೈನಂದಿನ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವವು. ಹೊಸತನಕ್ಕೆ ಅವಕಾಶ ನೀಡುವುದು, ಹಳೆಯ ವಿಚಾರಗಳಲ್ಲಿ ತಿದ್ದುವಿಕೆ ಮಾಡುವ ದಿನವಿದು. ಆತ್ಮವಿಶ್ವಾಸದೊಂದಿಗೆ ಮಾತಾಡಿದರೆ ಜನರ ನಂಬಿಕೆಗೆ ಪಾತ್ರರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರಂತರ ಶ್ರಮ, ಸಹನೆ ಹಾಗೂ ಸಮಯದ ನಿಯೋಜನೆಯಿಂದ ಉತ್ತಮ ಫಲಿತಾಂಶಗಳ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಕಾಪಾಡುವುದು ಬಹುಮುಖ್ಯ. ಹಿರಿಯ ಅಧಿಕಾರಿಗಳಿಂದ ಕೆಲವೊಂದು ಕಠಿಣ ಮಾತುಗಳು ಬಂದರೂ ಅದನ್ನು ಒಳ್ಳೆಯದಾಗಿ ಬದಲಾಯಿಸಿಕೊಳ್ಳಿ. ಹೊಸ ಕಲಿಕೆ ಅಥವಾ ತರಬೇತಿಯ ಅವಕಾಶ ಬರುತ್ತದೆ. ಇದು ಭವಿಷ್ಯದ ಪ್ರಗತಿಗೆ ನೆರವಾಗಬಹುದು. ತಾಂತ್ರಿಕ ವಿಚಾರಗಳಲ್ಲಿ ಹೆಚ್ಚು ಗಮನ ನೀಡುವುದು ಒಳ್ಳೆಯದು. ನಿಮ್ಮ ಯೋಜನೆಗಳು ನಿಧಾನವಾಗಿ ಆದರೆ ಖಚಿತವಾಗಿ ಮುನ್ನಡೆಯುತ್ತವೆ. ವ್ಯಾಪಾರದಲ್ಲಿರುವವರು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಯೋಜನೆ ರೂಪಿಸಬಹುದಾದ ಉತ್ತಮ ದಿನ. ಆದರೆ ನೂತನ ಒಪ್ಪಂದಗಳಲ್ಲಿ ಸಾವಕಾಶದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನ ಸಂಪತ್ತಿಯು ಸ್ಥಿರವಾಗಿದೆ. ಆದಾಗ್ಯೂ ಅನೇಕ ಕಚೇರಿ ಅಥವಾ ಮನೆ ಸಂಬಂಧಿತ ಖರ್ಚುಗಳು ಏರಿಕೆಯಾಗಬಹುದು. ಆದ್ದರಿಂದ ಮುನ್ನೆಚ್ಚರಿಕೆಯೊಂದಿಗೆ ಖರ್ಚು ನಿರ್ವಹಣೆ ಅಗತ್ಯ. ಹೂಡಿಕೆಗಳಲ್ಲಿ ಶುದ್ಧತೆ ಮತ್ತು ಪರೀಕ್ಷಿತ ಮಾಹಿತಿಯು ಬಹುಮುಖ್ಯ. ಹಳೆಯ ಸಾಲ ಅಥವಾ ಬಾಕಿ ಹಣ ಪಡೆಯುವ ಸಾಧ್ಯತೆ ಇದೆ. ಕೆಲವು ಖರ್ಚುಗಳು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆಯ ನವೀಕರಣಕ್ಕೆ ಹೋಗಬಹುದು. ಖರೀದಿಯಲ್ಲಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಇಂದು ವ್ಯವಹಾರಿಕ ಲೆಕ್ಕಪತ್ರಗಳನ್ನು ಪುನಃ ಪರಿಶೀಲನೆ ಮಾಡಿ. ಲಾಭಾಂಶದ ನಿರೀಕ್ಷೆಯಲ್ಲಿ ಯಾವುದೇ ಆತುರ ತೋರಬಾರದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡುವ ದಿನವಿದು. ಹೊಟ್ಟೆ ಸಂಬಂಧಿತ ತೊಂದರೆಗಳು, ಪಿತ್ತದ ಅಸ್ವಸ್ಥತೆ ಅಥವಾ ಹೊಟ್ಟೆಗಾಸು, ಅಜೀರ್ಣದ ತೊಂದರೆಗಳು ಸಂಭವಿಸಬಹುದು. ಉಪ್ಪು, ಮಸಾಲೆ, ಬಿಸಿ ಆಹಾರದಿಂದ ದೂರವಿರುವುದು ಒಳಿತು. ಹಲವಾರು ಚಿಂತೆಗಳು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಇದರಿಂದ ಮಂಕುಬದ್ಧತೆ ಅಥವಾ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ತಪ್ಪು ಸಂಭವಿಸಬಹುದು. ಹಗುರವಾದ ವ್ಯಾಯಾಮ, ಸೆರಿಗೆಗಳಲ್ಲಿ ನಡೆಯುವ ತಿರುಗಾಟ ಉತ್ತಮ. ನಿಮ್ಮ ನಿದ್ರೆ ಸಮಯವನ್ನು ಸ್ಥಿರವಾಗಿರಿಸಿ. ಯಾವುದೇ ತೊಂದರೆಗಳಾದರೂ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲವೊಂದು ಅಸಮಂಜಸ್ಸುಗಳು ಎದುರಾಗಬಹುದು. ಮಾತುಕತೆ ವೇಳೆ ಅಹಂಕಾರ ತೋರಬಾರದು. ಸಹಜತೆ ಹಾಗೂ ಸ್ಪಷ್ಟತೆ ಮುಂದುವರಿದರೆ ಸಂಬಂಧಗಳು ಸುಧಾರಿಸುತ್ತವೆ. ಪತ್ನಿ ಪತಿಯೊಂದಿಗೆ ಗಂಭೀರ ವಿಚಾರ ಚರ್ಚೆಗಳು ನಡೆಯಬಹುದು. ಮಕ್ಕಳ ಭವಿಷ್ಯ, ಕುಟುಂಬದ ನಿರ್ಧಾರಗಳ ಕುರಿತು ನಿಮ್ಮ ಸಲಹೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯ. ಸಂಬಂಧಗಳಲ್ಲಿ ಸೌಮ್ಯತೆ, ಸಮಯ ನೀಡುವಿಕೆ ಹಾಗೂ ಪ್ರಾಮುಖ್ಯತೆಯ ತಳಹದಿಯಲ್ಲಿ ಮುಂದುವರಿದರೆ ದಿನವು ಸಕಾರಾತ್ಮಕವಾಗಿ ಮುಕ್ತಾಯವಾಗಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರದ ಪವಿತ್ರ ಚಂದ್ರ ಶಕ್ತಿಯಿಂದ ಭಾವನೆಗಳು ಹೆಚ್ಚು ಸ್ಪಂದಿಸುತ್ತವೆ. ಹಾಗಾಗಿ ಧ್ಯಾನ, ಜಪ ಅಥವಾ ಶಿವಪೂಜೆಯಲ್ಲಿ ತೊಡಗುವುದು ಉತ್ತಮ. ಮನಸ್ಸಿಗೆ ನೆಮ್ಮದಿ ಹಾಗೂ ನೆಟನೆಯನ್ನು ತರುತ್ತದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 27 ಅಥವಾ 108 ಬಾರಿ ಪಠಿಸಿ. ಜಲಧಾರೆಯೊಂದಿಗೆ ಶಿವನ ಅಭಿಷೇಕ ಮಾಡಿ. ಹಾಲು ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ನೀರು ತುಂಬಿ ಶಿವನಿಗೆ ಅರ್ಪಿಸಿ. ಬಾಳೆಹಣ್ಣು, ಹಾಲು ಅಥವಾ ಬೆಲ್ಲವನ್ನು ದಾನ ಮಾಡುವುದು ಶ್ರೇಷ್ಠ. ದಿನದ ಮೊದಲ ಅರ್ಧ ಭಾಗದಲ್ಲಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಫಲದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ನಿಶ್ಚಿತತೆ, ಶಿಸ್ತು ಮತ್ತು ಜವಾಬ್ದಾರಿಯ ಸಂಕೇತ.
ಇಂದಿನ ನಿರ್ಧಾರಗಳಲ್ಲಿ ನಿಖರತೆ ಮತ್ತು ಸಮತೋಲನಕ್ಕೆ ಇದು ಸಹಾಯಕವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆರೋಗ್ಯ, ಸಮತೋಲನ ಮತ್ತು ಶುದ್ಧತೆಯ ಸೂಚಕ. ಇಂದು ಈ ಬಣ್ಣ ಧರಿಸಿದರೆ ನಿಮ್ಮ ಭಾವನೆಗಳು ಸಮರ್ಥವಾಗಿ ನಿರ್ವಹಣೆಯಾಗಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45 ಈ ಸಮಯದಲ್ಲಿ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ದೇವತಾ ಆರಾಧನೆ, ಹಣಕಾಸು ವ್ಯವಹಾರಗಳು ಅಥವಾ ಮಹತ್ವದ ಮಾತುಕತೆಗಳಿಗೆ ಇದು ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಚಂದ್ರನ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಚಂಚಲವಾಗುವ ಸಾಧ್ಯತೆ ಇದೆ. ಆದರೂ ನಿಮ್ಮ ಬುದ್ಧಿಮತ್ತೆ, ಚಾತುರ್ಯ ಮತ್ತು ಸ್ಪಷ್ಟ ಸಂವಹನ ಶಕ್ತಿ ನಿಮಗೆ ಉತ್ತಮ ಸಾಧನೆ ತರುವ ಸಾಧ್ಯತೆ ಇದೆ. ಇಂದು ವಿಚಾರಗಳಲ್ಲಿ ಗಂಭೀರತೆ ಬೇಕಾದರೂ ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಕೆಲವೊಮ್ಮೆ ಹೃದಯದ ಮಾತು ಕೇಳುವುದು ಒಳಿತು. ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಬೆಂಬಲ ದೊರೆಯಬಹುದು. ಕೆಲವೊಮ್ಮೆ ನಿರ್ಣಯಗಳಲ್ಲಿ ಸಂಶಯ ಅಥವಾ ಗೊಂದಲ ಉಂಟಾಗಬಹುದು, ಆದರೆ ಸಂವಾದದ ಮೂಲಕ ಸಮಸ್ಯೆ ಪರಿಹಾರವಾಗಬಹುದು. ಇದೊಂದು ಪರೀಕ್ಷಾ ದಿನ ಹಾಗೆ ಇರಬಹುದು. ಶಾಂತಿಯುತ ಮನಸ್ಥಿತಿಯೊಂದಿಗೆ ನೀವೇ ನಿಮ್ಮ ಪ್ರಯತ್ನಗಳಿಗೆ ಸತ್ವ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿನ ಕೆಲ ವಿನ್ಯಾಸ ಬದಲಾವಣೆಗಳು ಅಥವಾ ಅಧಿಕಾರಿಗಳಿಂದ ಹೊಸ ಆದೇಶಗಳು ಬರಬಹುದು. ಈ ಹಿನ್ನೆಲೆಯಲ್ಲಿ ನಿಮ್ಮ ತಾಳ್ಮೆ, ಸ್ಪಷ್ಟ ಸಂವಹನ ಮತ್ತು ಸ್ವಯಂ ಪ್ರೇರಣೆಯು ಮುಖ್ಯ. ಯಾವುದೇ ಮಹತ್ವದ ಕೆಲಸ ಅಥವಾ ಪ್ರಸ್ತಾವನೆಯು ನಿಮ್ಮ ಹೆಸರಿನಲ್ಲಿ ಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಇಟ್ಟುಕೊಳ್ಳುವುದು ಕೆಲಸದ ಪರಿಣಾಮಕಾರಿತ್ವ ಹೆಚ್ಚಿಸಬಹುದು. ಸ್ಪಷ್ಟ ಯೋಚನೆ, ಸಂಯಮಿತ ಭಾಷಾ ಬಳಕೆ ಹಾಗೂ ಸಮಯ ನಿಯಂತ್ರಣ ಮುಖ್ಯ. ವ್ಯಾಪಾರಿಗಳಿಗಾಗಿ ಇಂದು ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳ ಮಧ್ಯೆ ಸ್ಥಿರ ನಿರ್ಧಾರ ಅಗತ್ಯ. ಒಟ್ಟಾರೆ ಹೊಸ ಒಪ್ಪಂದಗಳ ಬಗ್ಗೆ ಎಚ್ಚರಿಕೆಯಿಂದ ಮುನ್ನಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ಖರ್ಚುಗಳಿಗೆ ಸ್ವಲ್ಪ ನಿಯಂತ್ರಣ ಅಗತ್ಯ. ಏಕೆಂದರೆ ಅನಿರೀಕ್ಷಿತ ವೆಚ್ಚಗಳು, ವಿಶೇಷವಾಗಿ ಸಾರಿಗೆ, ದುರಸ್ತಿ ಅಥವಾ ಮಿಡಿತದ ಖರೀದಿಗಳಿಗೆ ಆಗಬಹುದು. ಆದಾಯದಲ್ಲಿ ನಿರೀಕ್ಷಿತ ಸ್ಥಿರತೆ ಇದ್ದರೂ ಹಳೆಯ ಸಾಲ ಅಥವಾ ಬಾಕಿ ವಿಷಯಗಳಲ್ಲಿ ಮುಕ್ತವಾಗಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಹೊಸ ಹೂಡಿಕೆ ಮಾಡುತ್ತಿರುವವರು ಹೊಸ ಯೋಜನೆಗಳು ಸಮರ್ಥವಾಗಿ ರೂಪಿಸಲ್ಪಟ್ಟವೆಯೇ ಎಂದು ಪರಿಶೀಲಿಸಿ. ಹಣದ ವಿಚಾರದಲ್ಲಿ ಇತರರ ಸಲಹೆ ಕೇಳುವುದು ಸಹಾಯಕರಾಗಬಹುದು. ದಿನದ ಕೊನೆಯಲ್ಲಿ ಲಘು ಲಾಭ ಕಂಡುಬರುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶಾರೀರಿಕವಾಗಿ ಶ್ರಮ ಹೆಚ್ಚಾಗಬಹುದು. ಹತ್ತಿರದ ಪ್ರಯಾಣ, ಅತಿಯಾದ ಮಾತನಾಡುವಿಕೆ ಅಥವಾ ಕಾರ್ಯದ ಒತ್ತಡದಿಂದ ದೇಹದ ಮೇಲ್ವಿಚಾರಣೆ ಅಗತ್ಯವಿದೆ. ಮೈಗುಂಡಿತನ, ತಲೆಸುತ್ತು, ಕಣಜದ ಒತ್ತಡ ಮುಂತಾದ ಚಿಕ್ಕ ಸಮಸ್ಯೆಗಳು ಕಾಣಿಸಬಹುದು. ಹೆಚ್ಚಿನ ನೀರು ಸೇವನೆ, ಹಗುರವಾದ ಆಹಾರ, ವಿಶ್ರಾಂತಿ ಮತ್ತು ಸ್ವಲ್ಪ ಸಮಯದ ಯೋಗ, ಧ್ಯಾನ ಅಗತ್ಯ. ನಿದ್ರೆಯ ಕೊರತೆ ಇರುವವರು ಈ ರಾತ್ರಿಯಲ್ಲಿ ಶಾಂತ ನಿದ್ರೆಗೆ ಒತ್ತು ನೀಡಬೇಕು. ಚಿಂತೆ ಅಥವಾ ಒತ್ತಡದಿಂದ ದೂರವಿರುವುದೇ ಇಂದಿನ ಉತ್ತಮ ಆರೋಗ್ಯದ ಕೀಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲ ಬಗೆಯ ಮಾತುಕತೆ ಅಥವಾ ನಿರ್ಧಾರಗಳು ನಡೆದು ಹೋಗಬಹುದು. ಹಿರಿಯರೊಂದಿಗೆ ಆಲೋಚನೆ ಮಾತುಕತೆಗಳಲ್ಲಿ ಧೈರ್ಯದಿಂದ ಆದರೆ ಸೌಜನ್ಯದಿಂದ ಭಾಗವಹಿಸುವುದು ಉತ್ತಮ. ಪತ್ನಿ ಪತಿಯೊಡನೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆಗಳಿವೆ, ಆದರೆ ಸ್ಪಷ್ಟ ಸಂವಾದದಿಂದ ಸಮಸ್ಯೆಗಳನ್ನು ನಿವಾರಿಸಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ದಿನವಾಗಿದೆ. ಅವರಲ್ಲಿ ಹೊಸ ಆಸಕ್ತಿಗಳನ್ನು ಗುರುತಿಸಬಹುದಾದ ಸಮಯ. ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಸಂಯಮ ಅಗತ್ಯ. ಯಾವುದೇ ಆವೇಶ ಅಥವಾ ತೀಕ್ಷ್ಣ ಪದಗಳು ದೂರವಿರಲಿ. ವೀಕ್ಷಕರೇ, ನೀವು ಇಂದು ಸೋಮವಾರದ ಆಧ್ಯಾತ್ಮಿಕ ಶಕ್ತಿ ಮನಸ್ಸಿಗೆ ಶಾಂತಿ ತರಬಹುದು. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಆಂತರಿಕ ಸಮತೋಲನ ಹೆಚ್ಚಬಹುದು. ಬಿಳಿ ಅಥವಾ ಬಣ್ಣ ಹಾಲಿನ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿವಾರದ ಗ್ರಹ ಬಾಧೆಗಳನ್ನು ಸಮತೋಲನೆಗೆ ತರುವ ಸಾಧ್ಯತೆ ಇದೆ. ಮನೆಯ ಪುಣ್ಯ ಸ್ಥಳದಲ್ಲಿ ಬೆಳಗಿನ ಜಾವ ಸ್ವಲ್ಪ ಸಮಯ ಕಳೆಯುವುದು ಒಳಿತು. ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನಿಟ್ಟು ಚಂದ್ರನಿಗೆ ಅರ್ಪಿಸುವ ವಿಧಾನದೊಂದಿಗೆ ಪ್ರಾರ್ಥನೆ ಮಾಡಿದರೆ ಮನಃಶಾಂತಿ ಹೆಚ್ಚಬಹುದು. ಅದೃಷ್ಟದ ಸಂಖ್ಯೆ 5. ಈ ದಿನದ ಶಕ್ತಿಯ ಸಂಕೇತ ಬುದ್ಧಿವಂತಿಕೆ, ಸಂವಹನ ಹಾಗೂ ಚುರುಕುತನವನ್ನು ಪ್ರತಿನಿಧಿಸುವ ಸಂಖ್ಯೆ. ನಿಮಗೆ ಚುರುಕುತನ ಮತ್ತು ಶಕ್ತಿ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಈ ದಿನ ನಿಮ್ಮ ಚುರುಕುತನ, ಹೊಸ ಆಲೋಚನೆಗಳು ಮತ್ತು ನಿರ್ಧಾರಗಳಿಗೆ ಸ್ಪಷ್ಟತೆ ತರುವ ಶಕ್ತಿ ನೀಡುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30 ಈ ಸಮಯವು ನಿಮ್ಮ ಕಾರ್ಯಗಳಿಗೆ ಮನಸ್ಸು ತೀಕ್ಷ್ಣವಾಗಿರುವ ಶಕ್ತಿಯುತ ಸಮಯ.
ಪ್ರಾಮುಖ್ಯ ಕೆಲಸಗಳು ಅಥವಾ ಪ್ರಾರ್ಥನೆಗಳು ಫಲಕಾರಿಯಾಗಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಭಾವನಾತ್ಮಕವಾಗಿ ಅಲ್ಪ ಸ್ವಲ್ಪ ಗೊಂದಲದೊಳಗಾಗಬಹುದಾದರೂ ದಿನದ ಮೊದಲಾರ್ಧದಲ್ಲಿ ಚಂದ್ರನ ಪ್ರಭಾವದಿಂದ ಸ್ಥಿತಿಗತಿಗಳಿಗೆ ಸ್ಪಷ್ಟತೆ ಬರಬಹುದು. ಚಿಂತನೆಯ ಬದಲಾಗಿ ಚೈತನ್ಯದಿಂದ ಭರಿತವಾಗಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳುವ ಪ್ರಯತ್ನ ಫಲಕಾರಿಯಾಗುತ್ತದೆ. ಇಷ್ಟಪಡುವ ಕೆಲಸಗಳಲ್ಲಿ ತೊಡಗಿಕೊಂಡರೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ತೀರ್ಮಾನಗಳ ವಿಷಯದಲ್ಲಿ ಸ್ವಲ್ಪ ಕಾಲ ತೆಗೆದುಕೊಳ್ಳಿ. ಇಂದಿನ ದಿನ ಧೈರ್ಯ ಮತ್ತು ಸಂಯಮದ ಪರೀಕ್ಷೆಯಾಗಿದೆ. ನಿಮ್ಮ ನಿಜವಾದ ಬಲ ಎಲ್ಲಿ ಅಂತ ನಿರ್ಧರಿಸಬಹುದಾದ ದಿನವೂ ಆಗಿದೆ. ವಿಚಾರಧಾರೆಗಳಲ್ಲಿ ಚಂಚಲತೆ ಇರಬಹುದು, ಆದ್ದರಿಂದ ಹೆಚ್ಚು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ಮನೆಯ ಶಾಂತಿ, ಕೆಲಸದ ಶ್ರದ್ಧೆ ಮತ್ತು ನೈತಿಕ ಮೌಲ್ಯಗಳು ನಿಮ್ಮ ಕಡೆಯಿಂದ ಬದಲಾಗದಂತಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕೆಲವೊಂದು ಅಸಹಜ ಸ್ಥಿತಿಗಳು ಕಾಣಿಸಿಕೊಳ್ಳಬಹುದು. ಮೇಲಧಿಕಾರಿಗಳ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆದುಕೊಳ್ಳುವುದು ಪ್ರಾಮುಖ್ಯ. ಕಾರ್ಯಕ್ಷಮತೆ ಪ್ರದರ್ಶನ ಮಾಡುವ ಅವಕಾಶವಿದೆ, ಆದರೆ ಅದಕ್ಕೆ ತಾಳ್ಮೆ ಅಗತ್ಯ. ಅಹಂಭಾವ ಅಥವಾ ಅಸಹಕಾರದಿಂದ ದೂರವಿರುವುದು ಉತ್ತಮ. ಸಂಯಮಿತ ಸಂವಹನ, ಸಮಯ ಪ್ರಬಂಧ ಹಾಗೂ ಸಣ್ಣ ಕೆಲಸಗಳಲ್ಲಿಯೂ ಶ್ರದ್ಧೆ ಇಲ್ಲದಿದ್ದರೆ ತಪ್ಪು ಸಂಕೇತಗಳು ಹೊಮ್ಮಬಹುದು. ವೃತ್ತಿ ಬದಲಾವಣೆ, ವರ್ಗಾವಣೆ ಅಥವಾ ಕೆಲಸದ ಸ್ಥಳ ಬದಲಾವಣೆಗೆ ಸಂಬಂಧಿಸಿದ ನಿರ್ಧಾರಗಳು ಇಂದು ಮುಂದೂಡಿಕೆ ಆಗಬಹುದು, ಆದರೆ ಬೆರಗಿನ ಸುದ್ದಿಗಳು ಅಸಾಧ್ಯವಲ್ಲ. ವ್ಯಾಪಾರದಲ್ಲಿ ಸಹ ಭಾವನಾತ್ಮಕ ತೀರ್ಮಾನಗಳಿಂದಾಗಿ ನಷ್ಟದ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಮತ್ತು ಲಿಖಿತ ಒಪ್ಪಂದಗಳು ಅಗತ್ಯ. ನಿಮ್ಮ ನಿರ್ಣಯ ಶಕ್ತಿ ಗಟ್ಟಿಯಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಕೆಲವೊಂದು ನಿರೀಕ್ಷಿತವಲ್ಲದ ವ್ಯಯಗಳು ಸಂಭವಿಸಬಹುದು. ಮನೆಯೊಂದಿಗಿನ ಖರ್ಚುಗಳು, ಮಕ್ಕಳ ಅಗತ್ಯಗಳು ಅಥವಾ ಮೆಡಿಕಲ್ ವಿಷಯಗಳಲ್ಲಿ ದುಡ್ಡು ಖರ್ಚಾಗುವ ಸಾಧ್ಯತೆ ಹೆಚ್ಚು. ಬಡ್ಡಿದರದ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ದೂರವಿರಿಸಿ. ಹೊಸ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಲ್ಲ. ಹಳೆಯ ಸಾಲಗಳನ್ನು ತೀರಿಸುವ ಮಾರ್ಗದಲ್ಲಿದ್ದರೆ ಅದಕ್ಕೆ ಚಿಕ್ಕದಾದ ಯಶಸ್ಸು ಸಿಗಬಹುದು. ಧೈರ್ಯದಿಂದ ಹಣದ ನಿರ್ವಹಣೆ ಮಾಡಿದರೆ ದಿನದ ಕೊನೆಯ ಭಾಗದಲ್ಲಿ ಚಿನ್ನ, ಬೆಳ್ಳಿ ಅಥವಾ ಮನೆ ಬಳಕೆಯ ವಸ್ತುಗಳ ಬಗ್ಗೆ ಲಾಭದ ಲಾಭ ಸಂಭವಿಸಬಹುದು. ಸಾಂಪ್ರದಾಯಿಕ ಹೂಡಿಕೆಗಳಿಗೆ ಇದು ಜೋತೆಯ ದಿನವಲ್ಲ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಅತಿಸೂಕ್ಷ್ಮ ಜ್ಞಾನ ಇಂದಿನ ದಿನದ ವಿಶೇಷತೆ. ಇದರರ್ಥ ನಿಮ್ಮ ದೇಹದಲ್ಲಿ ನಡೆಯುತ್ತಿರುವ ನಡುಕ, ಒತ್ತಡ ಅಥವಾ ಆಸಿಡಿಟಿಯಂತಹ ಸೂಕ್ಷ್ಮ ಲಕ್ಷಣಗಳನ್ನು ನೀವು ಸುಲಭವಾಗಿ ಗುರುತಿಸಬಲ್ಲಿರಿ. ಆದರೆ ನೀರಿನ ಕೊರತೆ ಅಥವಾ ಜೀರ್ಣ ಸಮಸ್ಯೆಗಳು ಕಾಣಿಸಬಹುದು. ಈ ದಿನ ಹೆಚ್ಚು ಮಲಗು ಚಟುವಟಿಕೆಯಲ್ಲಿ ಕಾಲ ಕಳೆಯುವುದು ಆರೋಗ್ಯಕರವಾಗಿರದು. ಹಸಿರು ಸಸ್ಯಜಾತ ಆಹಾರ, ಹಾಲು ಅಥವಾ ಕಡಲೆಕಾಯಿ ಸಮೃದ್ಧ ಆಹಾರ ಸೇವಿಸುವುದು ಉತ್ತಮ. ಪ್ರಾಣಾಯಾಮ ಮತ್ತು ಧ್ಯಾನ ಆರೋಗ್ಯದ ಜೊತೆ ಮಾನಸಿಕ ಶಕ್ತಿಯನ್ನು ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದವರೊಂದಿಗೆ ಭಾವನಾತ್ಮಕ ಸಮಾಲೋಚನೆ ಅಗತ್ಯವಿದೆ. ಕೆಲವು ಅನಿರೀಕ್ಷಿತ ಮಾತುಗಳು ದ್ವಂದ್ವಕ್ಕೆ ಕಾರಣವಾಗಬಹುದು. ಅದಕ್ಕೆ ನೀವು ತಾಳ್ಮೆಯೊಂದಿಗೆ ಸ್ಪಷ್ಟನೆ ನೀಡಿದರೆ ಶಾಂತಿ ಕಾಯಲಿದೆ. ಪತಿ ಪತ್ನಿಯೊಂದಿಗೆ ಸಣ್ಣ ವಿಷಯಗಳಲ್ಲಿ ಗಂಭೀರತೆ ಬಂದರೂ ಮಾತನಾಡಿ ಬಗೆಹರಿಸುವ ಪ್ರಯತ್ನ ಮಾಡಿ. ಮಕ್ಕಳ ಭವಿಷ್ಯದ ಬಗ್ಗೆ ಚರ್ಚೆಗಳು ಎದ್ದು ಬರುವ ಸಾಧ್ಯತೆ, ಅದಕ್ಕೆ ಸೂಕ್ತವಾದ ಸಮಯ ಮೀಸಲಿಡಿ. ಮನೆ ಸದಸ್ಯರ ಸಹಕಾರ ನಿಮ್ಮ ಧೈರ್ಯವನ್ನೇ ಹೆಚ್ಚಿಸಬಹುದು. ಹಿರಿಯರೊಂದಿಗೆ ಗೌರವಪೂರ್ಣ ನಡವಳಿಕೆ ಶ್ರೇಷ್ಠ. ಮನೆಯ ಶ್ರದ್ಧಾ ಕಾರ್ಯ ಅಥವಾ ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಿದ್ದರೆ ತಪ್ಪಿಸಬೇಡಿ. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ಪ್ರಭಾವದಿಂದ ಭಾವನೆಗಳು ತೀವ್ರವಾಗಬಹುದು. ಅದನ್ನು ಸಮತೋಲನಕ್ಕೆ ತರಲು ದೇವರ ಧ್ಯಾನ, ದೇವಾಲಯ ಭೇಟಿ ಅಥವಾ ಜಪ ನೆರವಾಗಬಹುದು. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಪಠಿಸಿದರೆ ಮನಸ್ಸಿಗೆ ನೆಮ್ಮದಿ ಬರಲಿದೆ. ಚಂದ್ರನ ಆರಾಧನೆಯೊಂದಿಗೆ ಹಾಲು, ಬೆಲ್ಲದ ದಾನ ಶುಭ. ಶಿವನ ಅಭಿಷೇಕ, ಮಂಗಳ ಕೃತ್ಯಗಳಲ್ಲಿ ಪಾಲ್ಗೊಳ್ಳುವುದು ಇಂದಿನ ದಿನವನ್ನು ಉಜ್ವಲವಾಗಿಸುತ್ತದೆ. ಚಂದ್ರನಿಗೆ ನಮನ ಸಲ್ಲಿಸುವ ಮೂಲಕ ಭಾವನಾತ್ಮಕ ಸ್ಥಿರತೆ ಪಡೆಯಬಹುದು. ಅದೃಷ್ಟದ ಸಂಖ್ಯೆ 2. ಇದು ಭಾವನೆ, ಕಾಳಜಿ ಮತ್ತು ಕುಟುಂಬ ಪರತೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಮನಸ್ಸಿನಲ್ಲಿ ಶಾಂತಿ ತರಬಹುದು. ನಿರ್ಧಾರಗಳಲ್ಲಿ ಮನದಾಳದ ಧ್ವನಿಗೆ ಶ್ರವಣ ನೀಡಿ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಈ ಬಣ್ಣ ಶುದ್ಧತೆ, ಜ್ಞಾನದ ಪ್ರಕಾಶ ಹಾಗೂ ಶಾಂತಿಯ ಸೂಚನೆ. ಇಂದು ಈ ಬಣ್ಣದ ಬಟ್ಟೆ ಅಥವಾ ಸಾಮಗ್ರಿಗಳನ್ನು ಬಳಕೆ ಮಾಡುವುದರಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತು ಸಮತೋಲನ ಬರುವುದು ಖಚಿತ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯವು ವೈಯಕ್ತಿಕ ತೀರ್ಮಾನಗಳು, ಕುಟುಂಬ ಸಭೆ ಅಥವಾ ದೇವಾರಾಧನೆಗೆ ಅತ್ಯಂತ ಅನುಕೂಲ. ನಿಮ್ಮ ಶಕ್ತಿಯು ಈ ಸಮಯದಲ್ಲಿ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಇನ್ನು ಮುಂದಿನ ರಾಶಿ
ಸಿಂಹರಾಶಿ ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಬುದ್ಧಿವಂತಿಕೆ, ಧೈರ್ಯ ಮತ್ತು ನಾಯಕತ್ವದ ಗುಣಗಳಲ್ಲಿ ಹೊಳೆಯುವ ದಿನವಿದು. ಚಂದ್ರನ ಸೋಮವಾರದ ಪ್ರಭಾವದಿಂದ ಆಂತರಿಕ ಶಕ್ತಿ ಹೆಚ್ಚಾಗಬಹುದು. ನಿಮ್ಮ ತೀರ್ಮಾನಗಳು ದೃಢವಾಗಿದ್ದು ಸುತ್ತಲಿನವರನ್ನು ಪ್ರಭಾವಿತಗೊಳಿಸಬಹುದು. ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ. ಕಾರ್ಯಗಳಲ್ಲಿ ಮುನ್ನಡೆ ಸಾಧಿಸಲು ಉತ್ತಮ ಅವಕಾಶವಿದೆ. ಕೃತಜ್ಞತೆ ಹಾಗೂ ಶಿಸ್ತಿನಿಂದ ಇತರರೊಂದಿಗೆ ಸಂಬಂಧ ಬೆಳೆಸಿದರೆ ಹೆಚ್ಚು ಮೆಚ್ಚುಗೆ ಪಡೆಯಬಹುದು. ನಿಮ್ಮ ಮಾತುಗಳು ಪ್ರಭಾವಶಾಲಿಯಾಗಿರುತ್ತವೆ, ಆದ್ದರಿಂದ ಅವು ಶ್ರದ್ಧೆಯಿಂದ ಆಯ್ಕೆ ಮಾಡಿ ಮಾತನಾಡುವುದು ಉತ್ತಮ. ಯಾವ ಕಾರ್ಯಕ್ಕೂ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಕೈಹಾಕಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಮೂಡಿಬರಬಹುದು. ಹಿರಿಯರಿಂದ ಹೊಸ ಜವಾಬ್ದಾರಿ ಅಥವಾ ಮಹತ್ವದ ಯೋಜನೆಯ ನೇತೃತ್ವದ ಹೊಣೆ ಪಡೆಯುವ ಸಾಧ್ಯತೆ ಇದೆ. ಈ ದಿನದ ಪ್ರಾಮುಖ್ಯತೆಯು ನಿಮ್ಮ ಕೆಲಸದ ಸ್ಪಷ್ಟತೆಯಲ್ಲಿ ಇರುತ್ತದೆ. ಸಮಯ ನಿಯಂತ್ರಣ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ನಿಮ್ಮ ಪ್ರತಿಭೆ ಗುರುತಿಸಿಕೊಳ್ಳಬಹುದು. ಸಂವಹನ ಕೌಶಲ ಬೆಳೆದಿರುವುದರಿಂದ ಒಪ್ಪಂದಗಳು ಅಥವಾ ಕಾರ್ಯಸಭೆಗಳಲ್ಲಿ ಸಿಂಹರಾಶಿಯವರು ಮುನ್ನಡೆಯೋಲ್ಲ. ಕೆಲವೊಮ್ಮೆ ತೀವ್ರ ಅಭಿಪ್ರಾಯಗಳು ಉಂಟಾಗಬಹುದು. ಇದನ್ನು ಸಮತೋಲನದಿಂದ ಎದುರಿಸುವುದು ಶ್ರೇಷ್ಠ. ಸೇವಾ ಕ್ಷೇತ್ರ, ಮಾರ್ಕೆಟಿಂಗ್ ಅಥವಾ ಸಾರ್ವಜನಿಕ ನಿರ್ವಹಣೆಯವರಿಗೆ ಇದು ಉತ್ತೇಜಕ ದಿನ. ಸ್ವತಂತ್ರ ಉದ್ಯಮ ಮಾಡುವವರು ಹೊಸ ಗ್ರಾಹಕರನ್ನು ಸೆಳೆಯುವ ಅವಕಾಶವನ್ನು ಹೊಂದಿರುತ್ತಾರೆ. ನಿಮ್ಮ ಸೇವೆಗಳ ಬಗ್ಗೆ ಸ್ಪಷ್ಟ ಜಾಹೀರಾತುಗಳು ಯಶಸ್ಸಿಗೆ ದಾರಿ ಹಬ್ಬಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಸ್ಥಿರತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭವೋ ಅಥವಾ ಬಡ್ಡಿ ಆದಾಯವೋ ಬರಬಹುದಾದ ಸಂಭವವಿದೆ. ಆದಾಗ್ಯೂ ಹೆಚ್ಚಿನ ಖರ್ಚು ತಡೆಗಟ್ಟುವ ಯತ್ನ ಅಗತ್ಯ. ವಿಶೇಷವಾಗಿ ವೈಭೋಗ ಅಥವಾ ಅತಿಯಾಗಿ ಕುಟುಂಬೋತ್ಸವದ ಖರ್ಚುಗಳ ಕಡೆ ಗಮನ ಇರಲಿ. ಸಾಲ ತೀರುವ ಯತ್ನಗಳು ಯಶಸ್ವಿಯಾಗಬಹುದು. ಖರೀದಿಗಳು, ವಿಶೇಷವಾಗಿ ವಾಹನ, ಎಲೆಕ್ಟ್ರಾನಿಕ್ ವಸ್ತು ಅಥವಾ ಮನೆಯ ಒಳಾಂಗಣಕ್ಕೆ ಸಂಬಂಧಿಸಿದವುಗಳನ್ನು ಇಂದು ಪ್ಲಾನ್ ಮಾಡಬಹುದು. ಹೊಸ ಹೂಡಿಕೆಗಳ ಬಗ್ಗೆ ತಜ್ಞರಿಂದ ಸಲಹೆ ಪಡೆದು ಮುಂದೆ ಹೋಗುವುದು ಒಳಿತು. ಹಣವನ್ನು ಉಚಿತವಾಗಿ ವ್ಯಯಿಸುವ ಬದಲು ದೀರ್ಘಕಾಲದ ಆರ್ಥಿಕ ಸುರಕ್ಷತೆಗಾಗಿ ಬದಲಾವಣೆ ತರುವುದು ಉತ್ತಮ. ಷೇರು, ಮ್ಯೂಚುವಲ್ ಫಂಡ್ ಅಥವಾ ನೂತನ ಸಾಲುಗಳನ್ನು ಪರಿಶೀಲಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಪಟುತನ ಹಾಗೂ ಜೀವಶಕ್ತಿಯು ಇಂದು ಸ್ಪಷ್ಟವಾಗಬಹುದು. ತೀವ್ರ ವ್ಯಾಯಾಮ ಅಥವಾ ದಿನದ ಆರಂಭದಲ್ಲಿ ಯೋಗದಿಂದ ದಿನ ಆರಂಭಿಸುವವರು ಹೆಚ್ಚಿನ ಲಾಭ ಪಡೆಯಬಹುದು. ಆದಾಗ್ಯೂ ಬಿಗುವು, ಹೊಟ್ಟೆ ಹಾಗೂ ಜೀರ್ಣಕೋಶದ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಇತ್ತೀಚೆಗೆ ಶರೀರದಲ್ಲಿ ಶ್ರಮನಂತರದ ದೌರ್ಬಲ್ಯವಿದ್ದರೆ ಅದರ ಮೇಲೆ ಗಮನ ಹರಿಸಿ. ನೀರಿನ ಸೇವನೆ, ಹಸಿರು ತರಕಾರಿಗಳ ಸೇವನೆ ಮತ್ತು ಜೀರ್ಣಶಕ್ತಿ ಹೆಚ್ಚಿಸುವ ಆಹಾರಗಳು ಶ್ರೇಷ್ಠ. ನಿದ್ರೆಯ ಕೊರತೆ ಇದ್ದರೆ ತಕ್ಷಣ ತಿದ್ದುಪಡಿ ಮಾಡುವುದು ಉತ್ತಮ. ಮನಃಶಾಂತಿ ಇಲ್ಲದಿರುವವರು ಧ್ಯಾನ ಅಥವಾ ಶಾಂತವಾದ ಸಂಗೀತ ಕೇಳುವುದು ಸಹಕಾರಿಯಾಗಬಹುದು. ಯಾವುದೇ ವ್ಯಾಯಾಮ ಅಥವಾ ಆರೋಗ್ಯ ಕ್ರಮದ ಆರಂಭಕ್ಕೆ ಇಂದು ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನೇತೃತ್ವದ ಪಾತ್ರ ವಹಿಸುವ ಅವಕಾಶ ಬರುವುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಜೀವನ ಮಾರ್ಗದರ್ಶನದ ವಿಷಯದಲ್ಲಿ ತೀರ್ಮಾನ ಸಾಧ್ಯ. ತಾತ್ಕಾಲಿಕ ಬಿಕ್ಕಟ್ಟುಗಳ ಸಮಯದಲ್ಲಿ ನಿಮ್ಮ ಧೈರ್ಯವು ಪರಿಹಾರ ತರಬಹುದು. ವಿವಾಹಿತರ ನಡುವೆ ಸೌಹಾರ್ದವರ್ಧಕ ದಿನವಿದು. ಒಂದಾಗಿ ಕೂತು ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಲು ಇದು ಸರಿಯಾದ ಸಮಯ. ಸಹಜವಾಗಿ ಮಾತನಾಡುವುದು, ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಸಂಬಂಧ ಗಾಢಗೊಳಿಸಬಹುದು. ಹಿರಿಯರೊಡನೆ ಸಾಂಪ್ರದಾಯಿಕ ವಿಚಾರಗಳಲ್ಲಿ ಅನುಕೂಲವಾದ ಮಾತುಕತೆಗಳು ನಡೆಯಬಹುದು. ಕುಟುಂಬಕ್ಕೆ ಸಮಯ ನೀಡಿದರೆ ಮನಸ್ಸು ನೆಮ್ಮದಿಯಿಂದ ತುಂಬಬಹುದು. ವೀಕ್ಷಕರೇ, ನೀವು ಈ ದಿನದ ಆಧ್ಯಾತ್ಮಿಕ ಪ್ರಭಾವವು ನಿಮ್ಮ ಅಂತಃಶಕ್ತಿ ಮತ್ತು ದೃಷ್ಟಿಕೋನವನ್ನು ಗಂಭೀರವಾಗಿ ಪ್ರಭಾವಿಸುತ್ತಿದೆ. ಇಂದಿನ ದಿನ ಚಂದ್ರನ ಶಕ್ತಿಯಿಂದ ಭಾವನೆಗಳಲ್ಲಿ ಸಮತೋಲನ ತರಲು ಅತಿ ಉತ್ತಮ. ಶಿವನಾರಾಧನೆ ಅಥವಾ ದೇವಾಲಯದ ಭೇಟಿ ಶ್ರೇಷ್ಠ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 54 ಬಾರಿ ಜಪಿಸುವುದು ಶುಭ. ಶಿವಲಿಂಗಕ್ಕೆ ಕುಂಕುಮ, ಬೆಳದಿಂಗಳ ನೀರಿನಿಂದ ಅಭಿಷೇಕ ಮಾಡುವುದು ಮನಸ್ಸಿಗೆ ಶಾಂತಿ ತರಬಹುದು. ಸಜ್ಜನರಿಗೆ ಹಾಲು, ಬೇಳೆ ಅಥವಾ ಬೆಲ್ಲದಿಂದ ತಯಾರಿಸಿದ ಖಾದ್ಯಗಳನ್ನು ದಾನ ಮಾಡುವುದು ಶ್ರೇಷ್ಠ ಫಲ ನೀಡಬಹುದು. ನಿಮ್ಮ ಆಧ್ಯಾತ್ಮಿಕ ಚಟುವಟಿಕೆ ಇತರರಿಗೆ ಪ್ರೇರಣೆ ನೀಡಬಹುದು. ಅದೃಷ್ಟದ ಸಂಖ್ಯೆ 1. ಸೂರ್ಯನ ಪ್ರತಿನಿಧಿಯಾಗಿರುವ ಈ ಸಂಖ್ಯೆ ನಿಮ್ಮ ನಾಯಕತ್ವ, ಉತ್ಸಾಹ ಹಾಗೂ ಆತ್ಮವಿಶ್ವಾಸಕ್ಕೆ ಶಕ್ತಿಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಹಾದಿಯಲ್ಲಿ ಬೆಳಕು ಮೂಡಬಹುದು. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ. ಈ ಬಣ್ಣ ಸಕಾರಾತ್ಮಕತೆ, ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನ ದಿನ ಕಿತ್ತಳೆ ಬಣ್ಣದ ಉಡುಪಿನಲ್ಲಿ ನಿಮ್ಮ ಸ್ವಾಭಿಮಾನ ಹೆಚ್ಚಾಗಬಹುದು. ಶುಭ ಸಮಯ
ಮಧ್ಯಾಹ್ನ 12ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷರವರೆಗೆ. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳು, ಸಭೆಗಳು ಅಥವಾ ಪ್ರಾರ್ಥನೆ ಶ್ರೇಷ್ಠ ಫಲ ನೀಡುವ ಸಾಧ್ಯತೆ. ಈ ಹೊತ್ತಿನಲ್ಲಿ ದೈವಬಲವು ನಿಮ್ಮ ಪರವಿರಬಹುದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ವ್ಯಾಪಕವಾದ ಚಿಂತನೆ, ಕಠಿಣ ಪರಿಶ್ರಮ ಮತ್ತು ಉದ್ದೇಶಿತ ನಡೆ ಮೂಲಕ ಯಶಸ್ಸಿಗೆ ಅಡಿಯುಡುವ ದಿನ. ಚಂದ್ರನ ಸೋಮವಾರದ ಶಕ್ತಿಯಿಂದ ನಿಮ್ಮ ಆಂತರಿಕ ಸಮತೋಲನ ಉತ್ತಮವಾಗಿರುತ್ತದೆ. ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ಮಂದಗತಿಯ ಶಕ್ತಿ ಅನುಭವವಾದರೂ ಮಧ್ಯಾಹ್ನದ ಬಳಿಕ ಚುರುಕುತನ ಮತ್ತು ಕಾರ್ಯಸಾಧನೆ ಹೆಚ್ಚಾಗುವುದು. ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಇಂದು ಮುಖ್ಯ ಭಾಗ ವಹಿಸುತ್ತದೆ. ಯಾವುದೇ ವಿಷಯಕ್ಕೂ ತೂಕದ ನಿರ್ಣಯ ತೆಗೆದುಕೊಳ್ಳುವುದು ಒಳಿತು. ಅತಿಶಯ ವಿಶ್ಲೇಷಣೆ ಅಥವಾ ಆತ್ಮಸಂಶಯದಿಂದ ದೂರವಿರುವುದು ಉತ್ತಮ. ಸಮಯ ಸರಿಯಾಗಿ ಬಳಸಿದರೆ ಇದು ನಿಮ್ಮ ಮುನ್ನಡೆಗೆ ಪಡಿಗಟ್ಟಾಗುವ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ತುಂಬಾ ಶ್ರಮದಿಂದ ಫಲ ದೊರೆಯುವ ದಿನ. ನಿಮ್ಮ ಶಿಸ್ತು, ಕಾರ್ಯತತ್ಪರತೆ ಹಾಗೂ ಸಮಯದ ನಿಖರ ಪಾಲನೆ ಮುಖ್ಯಸ್ಥರ ಗಮನ ಸೆಳೆಯಬಹುದು. ಇಂದು ಕೆಲವು ಅಧಿಕೃತ ದಾಖಲೆಗಳಿಗೆ ಸಹಿ ಹಾಕುವ ಅಥವಾ ಮಹತ್ವದ ಕೂಟಗಳಲ್ಲಿ ಪಾಲ್ಗೊಳ್ಳುವ ಸಮಯವಿರಬಹುದು. ಹಿರಿಯ ಅಧಿಕಾರಿಗಳಿಂದ ಸಲಹೆ ಸಿಗಬಹುದು, ಅದನ್ನು ಗೌರವದಿಂದ ಸ್ವೀಕರಿಸಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ನಿರ್ವಹಣೆ ಅಗತ್ಯ, ತಪ್ಪು ಕಲಹದಿಂದ ದೂರವಿರುವುದು ಉತ್ತಮ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಹಳೆಯ ಗ್ರಾಹಕರಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಆದರೆ ಹಣದ ಲೆಕ್ಕಾಚಾರ ಹಾಗೂ ಶ್ರದ್ಧೆಯಿಂದ ಪರಿಶೀಲನೆ ಮಾಡುವುದು ಅಗತ್ಯ. ಒಪ್ಪಂದಗಳಲ್ಲಿ ಕಾನೂನು ಪರಿಶೀಲನೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕ ಸ್ಥಿತಿ ಸ್ಥಿರವಾಗಿದ್ದು ಈ ದಿನ ವ್ಯರ್ಥ ಖರ್ಚುಗಳನ್ನು ನಿಯಂತ್ರಣ ಮಾಡುವುದು ಶ್ರೇಷ್ಠ. ನಿಮ್ಮ ಲೆಕ್ಕಪತ್ರಗಳನ್ನು ನಿಖರವಾಗಿ ವೀಕ್ಷಿಸಿ. ಹಳೆಯ ಸಾಲವನ್ನು ತೀರಿಸಲು ಅನುಕೂಲ. ಹೂಡಿಕೆಗೆ ಸಂಬಂಧಿಸಿದಂತೆ ಈ ದಿನ ಸ್ಪಷ್ಟ ದೃಷ್ಟಿಕೋನ ವಹಿಸುವುದು ಒಳಿತು. ಷೇರುಪೇಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಇತರ ವಾಣಿಜ್ಯ ಸಂಪತ್ತಿನಲ್ಲಿ ಹೂಡಿಕೆಗೆ ಯೋಗ್ಯ ಸಮಯ, ಆದರೆ ತಜ್ಞರ ಸಲಹೆ ಇರಲಿ. ಸಾಂದರ್ಭಿಕ ಖರ್ಚುಗಳು ಬರುವ ಸಾಧ್ಯತೆ ಇದೆ, ಹಾಗಾಗಿ ಹಣ ಹಂಚಿಕೆಯಲ್ಲಿ ಸುಧಾರಿತ ಯೋಜನೆ ಅಗತ್ಯ. ಆರ್ಥಿಕ ಬೆಳವಣಿಗೆಗಾಗಿ ಕಠಿಣ ನಿಯಮ ಪಾಲನೆಯಿಂದ ಪ್ರಯೋಜನ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸಾಮಾನ್ಯ ಆರೋಗ್ಯ ಉತ್ತಮವಾಗಿರುವ ದಿನ. ಆದರೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು, ಉರಿಯೂತ, ಅಜೀರ್ಣ ಅಥವಾ ಆಹಾರದ ಮೇಲೆ ಸಂವೇದನೆ ಕಾಣಬಹುದು. ಚಳಿಗಾಲದ ಅಥವಾ ಹದವಾಗಿ ಸಿದ್ಧಪಡಿಸಿದ ಆಹಾರ ಸೇವನೆ ಉತ್ತಮ. ಮನಸ್ಸು ಕೆಲವೊಮ್ಮೆ ಆತಂಕದಿಂದ ಕೂಡಿರಬಹುದು. ಧ್ಯಾನ ಅಥವಾ ನಿಯಮಿತ ನಿದ್ರೆ ಇದರ ಪರಿಹಾರ. ಹೊಟ್ಟೆ ಹಾಗೂ ನಡುಗೆಯ ಭಾಗಗಳಲ್ಲಿ ಸಂವೇದನೆ ಇದ್ದರೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಒಳಿತು. ಇಂದು ಕಳೆಯುವ ಜಾಗವಂತಿಕೆ, ಸಮಯ ಪಾಲನೆ ಮತ್ತು ಸಂಯಮವೇ ನಿಮ್ಮ ಆರೋಗ್ಯದ ಮುಖ್ಯ ಕೀಲಿಕೈ. ರಾತ್ರಿ ತಡವಾಗಿ ಎಚ್ಚರಿಕೆಯಿಂದ ಮಲಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಆಳವಾದ ಚಿಂತನೆ ಮತ್ತು ಯೋಜನೆಗಳ ಬಗ್ಗೆ ಮಾತನಾಡಲು ಇದು ಸೂಕ್ತ ದಿನ. ಪತ್ನಿ ಪತಿಗಳೊಂದಿಗೆ ಗಂಭೀರ ಮಾತುಕತೆಗಳು ನಡೆಯಬಹುದಾದ ದಿನ. ವೈವಾಹಿಕ ಜೀವನದಲ್ಲಿ ಸ್ಥಿತಿಗತಿಗಳ ಮೇಲೆ ಗಮನ ಹರಿಸಲು ಅನುಕೂಲವಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು, ಹಿರಿಯರ ಸಲಹೆ ಕೇಳಲು ಇದು ಅತ್ಯಂತ ಉಪಯುಕ್ತ ಕಾಲ. ಸಂಯಮ, ಶ್ರದ್ಧೆ ಮತ್ತು ಸಹನೆ ಸೌಹಾರ್ದತೆಯ ಮೂಲವೆಂಬುದನ್ನು ನೆನಪಿಡಿ. ವಿವಾಹಿತರಲ್ಲಿ ಗಂಭೀರ ವಿಷಯಗಳ ಕುರಿತು ನಿರ್ಣಯ ತೀರ್ಮಾನ ನಡೆಯಬಹುದು. ಸಂಬಂಧದಲ್ಲಿ ಸ್ಪಷ್ಟತೆ ತರುವ ಪ್ರಯತ್ನ ಫಲಕಾರಿಯಾಗಬಹುದು. ಯಾರಿಗಾದರೂ ನಿಮ್ಮ ಸಮಯ ನೀಡುವುದು ಕುಟುಂಬದ ಶ್ರೇಷ್ಠತೆಯನ್ನು ಹೆಚ್ಚಿಸಬಹುದು. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಶಕ್ತಿಯಿಂದ ಭಾವನೆಯು ಗಂಭೀರವಾಗಿ ಪ್ರತಿಫಲಿಸುತ್ತದೆ. ಈ ಶಕ್ತಿಯನ್ನು ಧಾರ್ಮಿಕ ಆಚರಣೆ, ದೇವತಾ ಆರಾಧನೆ ಅಥವಾ ಧ್ಯಾನದಿಂದ ಸಮತೋಲನಕ್ಕೆ ತರುವಂತೆಯಾಗಿದೆ. ಓಂ ಚಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಪಠಿಸುವುದು ಶ್ರೇಯಸ್ಕರ. ಬೆಳಿಗ್ಗೆ ಉಡುಪಿ ನಾರದ ಮುನಿ ಅಥವಾ ಶಂಕರ್ ನಾರಾಯಣ ದೇವಾಲಯಕ್ಕೆ ಹೋಗಿ ಶುಭಾರಂಭ ಮಾಡಬಹುದು. ಶುದ್ಧ ಬಿಲ್ಲೆ ಹಾಲನ್ನು ದೇವಿಗೆ ಅರ್ಪಿಸಿ. ಚಂದ್ರನ ಉಪಾಸನೆಯೊಂದಿಗೆ ತಾಯಿ ಅಥವಾ ಹಿರಿಯ ಸ್ತ್ರೀಯರಿಗೆ ಗೌರವ ತೋರಿಸುವುದು ಶುಭ. ಅದೃಷ್ಟದ ಸಂಖ್ಯೆ 6. ಇದು ವಿಶ್ಲೇಷಣಾತ್ಮಕತೆ, ಸಮತೋಲನ ಮತ್ತು ಶ್ರದ್ಧೆಯ ಸಂಕೇತ. ಇಂದಿನ ಕಾರ್ಯಗಳಿಗೆ ಈ ಸಂಖ್ಯೆಯ ಶಕ್ತಿ ನೆರವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆಂತರಿಕ ಶಾಂತಿ, ಪರಿಸರದ ಸಮತೋಲನ ಮತ್ತು ಸುಧಾರಣೆಗೆ ಸಹಾಯಕ. ಇಂದು ಹಸಿರು ಬಟ್ಟೆ ಅಥವಾ ಹಸಿರು ಹೂಗಳಿಂದ ಪೂಜೆ ಮಾಡಿದರೆ ಒಳಿತು. ಶುಭ ಸಮಯ ಮಧ್ಯಾಹ್ನ 12:10 ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಹೊಸ ಯೋಜನೆಗಳು ಪ್ರಾರಂಭಿಸುವುದು, ವ್ಯಾಪಾರದ ಮಾತುಕತೆಗಳು ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗಬಹುದು. ಮನಸ್ಸು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ.
ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ತಾಳ್ಮೆ, ಸಮತೋಲನ ಮತ್ತು ಜವಾಬ್ದಾರಿಯ ಪರಿಕಲ್ಪನೆಯೊಂದಿಗೆ ದಿನವನ್ನು ಆರಂಭಿಸಬಹುದು. ಚಂದ್ರನ ಸೋಮವಾರದ ಪ್ರಭಾವದಿಂದ ಮನಸ್ಸು ಎದ್ದಿಳಿದಂತಿರುವ ಸಾಧ್ಯತೆ ಇದೆ. ನಿರ್ಧಾರಗಳಲ್ಲಿ ಧೈರ್ಯವಂತಿಕೆ ಬೇಕಾದ ದಿನ ಇದು. ಕಚೇರಿ ಅಥವಾ ಮನೆಯ ಬೆಳವಣಿಗೆಯಲ್ಲಿ ನಿಮ್ಮ ಮಾತು, ನಡವಳಿಕೆ ಹಾಗೂ ಸ್ಪಂದನೆ ಅತಿ ಮುಖ್ಯವಾಗಲಿದೆ. ಮಹತ್ವದ ವಿಷಯಗಳಲ್ಲಿ ತಕ್ಷಣದ ತೀರ್ಮಾನ ತೆಗೆದುಕೊಳ್ಳದಿರುವುದು ಒಳಿತು. ಎಲ್ಲ ನಿಲುವುಗಳನ್ನು ತೂಕಮಾಪನೆ ಮಾಡಿದ ಮೇಲೆ ಮುಂದೆ ಹೋದರೆ ಯಶಸ್ಸು ನಿಮ್ಮದೇ. ದೂರದ ಗೆಳೆಯರ ಸಂಪರ್ಕದಿಂದ ಶುಭ ಸುದ್ದಿಗಳ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಮೇಲುಸ್ತರದವರಿಂದ ನಿರೀಕ್ಷೆ ಹೆಚ್ಚಿರಬಹುದು. ನಿಖರತೆ ಇಲ್ಲದ ವರ್ತನೆ, ಬದಲಾವಣೆ ಇಲ್ಲದ ಅಭಿಪ್ರಾಯಗಳು ನಿಮಗೆ ಹಿಂಜರಿಕೆಯನ್ನು ತರಬಹುದು. ಆದರೆ ನೀವು ತಾಳ್ಮೆಯಿಂದ ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸದಲ್ಲಿ ಮುಂದುವರೆದರೆ ಫಲಿತಾಂಶ ಉತ್ತಮವಾಗಲಿದೆ. ಹಳೆಯ ಕೆಲಸಗಳಿಗೆ ಲೆಕ್ಕ ಪೂರೈಸುವ ಸಮಯ. ಹೊಸ ಯೋಜನೆಗಳ ಕುರಿತು ಚರ್ಚೆಗಳು ನಡೆಯಬಹುದು. ಸಹೋದ್ಯೋಗಿಗಳಿಂದ ಸ್ಪರ್ಧಾತ್ಮಕ ಮನೋಭಾವ ಕಂಡುಬರಬಹುದು. ಇದನ್ನು ನೀವು ಶಾಂತ ದೃಷ್ಟಿಯಿಂದ ನಿಭಾಯಿಸಬೇಕಾಗುತ್ತದೆ. ಉದ್ಯಮಿಗಳು ಹೊಸ ಮಾರ್ಗಗಳ ಬಗ್ಗೆ ಚಿಂತನೆ ನಡೆಸಬಹುದು. ಹೊಸ ವ್ಯಾಪಾರ ಸಂಬಂಧಗಳು ಜಾರಿಯಾಗಬಹುದು. ಆದರೆ ಎಲ್ಲ ಪ್ರತಿಷ್ಠಿತ ವ್ಯವಹಾರಗಳನ್ನು ಉತ್ತಮವಾಗಿ ಪರಿಶೀಲಿಸಿ ಮುಂದಾಗುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಮ್ಮ ವಿನ್ಯಾಸ ಹಾಗೂ ಬಳಕೆಯ ಮೇಲೆ ಹೆಚ್ಚು ಗಮನ ನೀಡಬೇಕಾಗುತ್ತದೆ. ಅತಿಯಾದ ಖರ್ಚುಗಳನ್ನು ಇಂದು ನಿಯಂತ್ರಿಸುವ ಅಗತ್ಯವಿದೆ. ಹೂಡಿಕೆ ಮಾಡುವ ಯೋಚನೆಯಿದ್ದರೆ ತಜ್ಞರ ಸಲಹೆಯು ಬಹುಪಾಲು ಪರಿಣಾಮಕಾರಿಯಾಗಿದೆ. ಹಳೆಯ ಸಾಲವನ್ನು ಮುಗಿಸಲು ಉತ್ತಮ ಸಮಯ. ಸಾಲವಾಹಕನಿಗೆ ಹಣ ನೀಡುವುದರ ಮೂಲಕ ಹೊಸ ಇಳಿಜಾರಿಗೆ ಅವಕಾಶ ಸಿಗಬಹುದು. ಹಣ ಸಂಗ್ರಹ, ವಿತರಣಾ ಯೋಗ್ಯತೆ, ಖಾತರಿಯ ಲೆಕ್ಕಾಚಾರ ಈ ದಿನ ಸೂಕ್ಷ್ಮವಾಗಿ ನಡೆದುಕೊಳ್ಳಬೇಕು. ನಿಮ್ಮ ಹಣಕಾಸಿನ ಸ್ಥಿರತೆಯನ್ನು ಉಳಿಸಿಕೊಂಡು ಹೋಗಬೇಕಾದರೆ ಭವಿಷ್ಯದ ಉದ್ದಿಮೆಗಳಲ್ಲಿ ಸಂಶಯವಿಲ್ಲದೆ ಪಾಲ್ಗೊಳ್ಳದಿರಿ. ಎಲ್ಲ ವ್ಯವಹಾರಗಳಲ್ಲಿ ಕಾನೂನು ಬದ್ಧತೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಭಾವನಾತ್ಮಕ ಅಲೆಯೂ ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ. ತಕ್ಷಣ ತಿನ್ನುವ ಆಹಾರ ಅಥವಾ ಗಾಳಿ ಸೊಳ್ಳೆಗಳ ಕಾರಣದಿಂದ ತಲೆನೋವು, ಮೈಚಳಿವಾತ ಅಥವಾ ಆಹಾರ ಜೀರ್ಣದ ತೊಂದರೆ ಉಂಟಾಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ನಿದ್ರೆಯ ಸಮತೋಲನ ಶಕ್ತಿಯ ಬಳಕೆಗಾಗಿ ಬಹುಪಾಲು ಉಪಕಾರಿಯಾಗಬಹುದು. ನಿಮ್ಮ ಚಿಂತೆಗಳು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದ್ದು, ಅದನ್ನು ನಿಯಂತ್ರಿಸಲು ಧ್ಯಾನ ಮತ್ತು ಹಗುರವಾದ ನಡೆ ಸಹಕಾರಿ. ದೈಹಿಕ ಶ್ರಮಕ್ಕೆ ತಕ್ಕ ವಿಶ್ರಾಂತಿ ನೀಡುವಂತೆ ಈ ದಿನದ ದಿನಚರಿಯನ್ನು ರೂಪಿಸಿಕೊಳ್ಳಿ. ನಾರುಹಣ್ಣು, ಮಿಶ್ರ ಧಾನ್ಯ ಆಹಾರ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಪರಿವಾರದಲ್ಲಿ ಮಾತಿನ ವಿರೋಧದ ಸಾಧ್ಯತೆ ಇದೆ. ನಿಮ್ಮ ಶಬ್ದ ಮತ್ತು ಧೋರಣೆಗೆ ಹೆಚ್ಚು ಗಮನ ನೀಡಬೇಕಾದ ಸಮಯ. ಸಂಬಂಧಗಳ ಸಮತೋಲನ ಉಳಿಸಿಕೊಳ್ಳಲು ತಮ್ಮದನ್ನೆಲ್ಲ ಜೋರಾಗಿ ತೋರಿಸದಿರುವುದು ಉತ್ತಮ. ದಾಂಪತ್ಯ ಜೀವನದಲ್ಲಿ ಚರ್ಚೆಗಳು ಉದ್ವೇಗವನ್ನು ಹುಟ್ಟುಹಾಬಾರದು. ತಾಳ್ಮೆಯ ಮಾತುಗಳು ಸಂಬಂಧ ಬಲಪಡಿಸಬಹುದು. ಹಿರಿಯರ ಸಲಹೆ ಕೇಳಿ ಕಾರ್ಯ ಮಾಡುವ ನಿಟ್ಟಿನಲ್ಲಿ ಇಂದು ಸೂಕ್ತ ದಿನ. ಮಕ್ಕಳಿಗೆ ಹೆಚ್ಚು ಸಮಯ ನೀಡಿದರೆ ಕುಟುಂಬದಲ್ಲಿ ಸಂತೋಷದ ಚೈತನ್ಯ ನಿರ್ಮಾಣವಾಗುತ್ತದೆ. ಮರುಪಡೆಯಲಾಗದ ಸಮಯವನ್ನು ಅವರು ನಿಮಗೆ ನೆನಪಿನಲ್ಲಿ ಉಳಿಸುತ್ತಾರೆ. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರಶಕ್ತಿಯಿಂದ ನಿಮ್ಮ ಮನಸ್ಸು ತೂಕಮಾಪನೆಯ ಸ್ಥಿತಿಯಲ್ಲಿ ಇರುತ್ತದೆ. ಇಂತಹ ದಿನಗಳಲ್ಲಿ ಚಂದ್ರನ ಆರಾಧನೆ, ಶಾಂತಿ ಪಾಠ ಅಥವಾ ಚಂದ್ರನ ಮಂತ್ರ ಪಠಣದಿಂದ ಒಳಿತಾಗುತ್ತದೆ. ಓಂ ಚಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಪಠಿಸಿ. ಶುದ್ಧ ಹಾಲಿನಿಂದ ಚಂದ್ರನ ಪ್ರತಿಮೆಗೆ ಅಭಿಷೇಕ ಮಾಡಿ. ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಕೆಲವು ಕ್ಷಣ ಕಳೆಯುವುದು ಮನಸ್ಸಿಗೆ ವಿಶ್ರಾಂತಿ ನೀಡಬಹುದು. ಬಿಳಿ ಹೂವುಗಳು ಅಥವಾ ಬಿಳಿ ಬಟ್ಟೆಯು ಧ್ಯಾನ ಸಮಯದಲ್ಲಿ ಧರಿಸಬೇಕು. ಪುಟ್ಟ ಮಕ್ಕಳಿಗೆ ತುಪ್ಪ ಅಥವಾ ಸಿಹಿ ಆಹಾರ ದಾನ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶೋಭೆ, ಸಮತೋಲನ ಮತ್ತು ಕಲಾತ್ಮಕತೆಯ ಸಂಕೇತ. ತುಲಾ ರಾಶಿಗೆ ಇದೊಂದು ಆತ್ಮೀಯವಾದ ಸಂಖ್ಯೆ. ಇಂದಿನ ದಿನದಲ್ಲಿ ಇದು ನಿಮಗೆ ಶ್ರೇಷ್ಠ ನಿರ್ಧಾರಗಳಿಗೆ ದಾರಿ ನೀಡಬಹುದು. ಅದೃಷ್ಟದ ಬಣ್ಣ ಹಾಲು ಬಿಳಿ ಬೂದು. ಈ ಬಣ್ಣ ಇಂದು ನಿಮ್ಮ ಮನಸ್ಸಿನಲ್ಲಿ ಸಮತೋಲನ, ಮೌನಶಕ್ತಿ ಹಾಗೂ ಸ್ಪಷ್ಟತೆಯ ಉತ್ಸಾಹ ತುಂಬಬಲ್ಲದು. ಬೂದು ಬಣ್ಣದ ಉಡುಗೆ ಅಥವಾ ಪೆನ್ನು ಡೈರಿಯಲ್ಲಿ ಈ ಬಣ್ಣದ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಈ ಸಮಯದಲ್ಲಿ ಯಾವ ಕಾರ್ಯವನ್ನು ಆರಂಭಿಸಿದರೂ ಜಾಗೃತಿ ಹಾಗೂ ಶಿಸ್ತಿನಿಂದ ಮಾಡಿದರೆ ಉತ್ತಮ ಫಲಿತಾಂಶ ಕಂಡುಬರಬಹುದು. ಹೊಸ ಯೋಜನೆಗಳಿಗೆ, ವ್ಯಕ್ತಿ ಸಂಪರ್ಕಗಳಿಗೆ ಸದುಪಯೋಗ ಆಗುವ ಸಮಯ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ನಿಮ್ಮೊಳಗಿನ ಆತ್ಮಸ್ಥೈರ್ಯ ಹೆಚ್ಚಾಗಿ ಕಾರ್ಯಗಳಲ್ಲಿ ಧೈರ್ಯದಿಂದ ಮುನ್ನಡೆಯುವ ಸಾಧ್ಯತೆ ಇದೆ. ಚಂದ್ರನ ಸೋಮವಾರದ ಶಕ್ತಿಯಿಂದ ನಿಮ್ಮ ಭಾವನೆಗಳು ಪ್ರಬಲವಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಭಾವನಾತ್ಮಕ ನಿರ್ಧಾರಗಳ ಜೊತೆಗೆ ಬುದ್ಧಿವಂತಿಕೆಯ ಸಮತೋಲನ ಅಗತ್ಯ. ಪೂರ್ವ ಯೋಜನೆಯಂತೆ ಕಾರ್ಯಚಟುವಟಿಕೆ ನಡೆಯಬಹುದಾದ ದಿನವಿದು. ಇತ್ತೀಚೆಗೆ ಬಾಕಿ ಇದ್ದ ಕೆಲ ಕೆಲಸಗಳು ಪೂರ್ಣಗೊಳ್ಳಬಹುದು. ಗಂಭೀರ ವ್ಯಕ್ತಿತ್ವ ಮತ್ತು ಮನಸ್ಸಿನ ಸ್ಥಿರತೆ ಇಂದಿನ ನಿಮ್ಮ ಬಲವಾಗಲಿದೆ. ಹೊಸ ಅವಕಾಶಗಳನ್ನು ಅರಿಯುವಲ್ಲಿ ನಿಮ್ಮ ಕುತೂಹಲ ಸಹಕಾರಿಯಾಗುತ್ತದೆ. ಸ್ನೇಹಿತ ಅಥವಾ ಸಿಬ್ಬಂದಿಯೊಬ್ಬರಿಂದ ಉತ್ತಮ ಸಹಾಯ ದೊರಕುವ ಸಾಧ್ಯತೆ ಇದೆ. ತಾತ್ಕಾಲಿಕ ಅಸ್ವಸ್ಥತೆಯ ಬಗ್ಗೆ ಗಂಭೀರವಾಗಿ ಗಮನ ಹರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಿರ್ವಹಣಾ ಶೈಲಿ ಮತ್ತು ನಿಷ್ಠೆ ಬಲವಾಗಿ ಮೂಡಿಬರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿರಬಹುದು. ಹಿರಿಯರೊಂದಿಗೆ ಸಂವಹನ ಸಮಯದಲ್ಲಿ ಹೆಚ್ಚು ಸ್ಪಷ್ಟತೆ ಅಗತ್ಯ. ವರದಿಗಳು ಅಥವಾ ಪ್ರಸ್ತಾಪಗಳು ಶ್ಲಾಘನೆಗೆ ಪಾತ್ರವಾಗಬಹುದು. ಹಿರಿಯ ಅಧಿಕಾರಿಯಿಂದ ನಿಮಗೆ ಹೊಸ ಹೊಣೆಗಾರಿಕೆ ಸಿಗಬಹುದು. ಕೆಲವು ತುರ್ತು ಪ್ರವೃತ್ತಿಗಳಲ್ಲಿ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯ ಬರುತ್ತದೆ. ವೃತ್ತಿಪರ ಜವಾಬ್ದಾರಿ ಹೆಚ್ಚಿದರೂ ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ವ್ಯಾಪಾರಿಗಳಿಗೆ ಹೊಸ ವ್ಯವಹಾರ ಸಂಬಂಧಿತ ಮಾಹಿತಿಗಳ ಲಾಭವಾಗಬಹುದು. ವಿಶೇಷವಾಗಿ ನೀತಿ ನಿಷ್ಠೆಯ ಪಾಲನೆಯಿಂದ ಇಂದಿನ ಬೆಳವಣಿಗೆ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಷೇರು, ರಿಯಲ್ ಎಸ್ಟೇಟ್ ಅಥವಾ ಪೂರೈಕೆ ವ್ಯವಹಾರದಲ್ಲಿ ಲಾಭದ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸು ಸ್ಥಿತಿ ಸಾಧಾರಣವಾಗಿ ಸುಧಾರಣೆಯತ್ತ ಸಾಗಬಹುದು. ಬೌದ್ಧಿಕ ಹೂಡಿಕೆ ಅಥವಾ ಚಿಂತಿತ ಖರ್ಚುಗಳೇ ಫಲ ನೀಡಬಹುದು. ಋಣ ಸಡಿಲಿಕೆ ಅಥವಾ ಸಾಲ ಮರುಪಾವತಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಅನವಶ್ಯಕ ಖರ್ಚುಗಳನ್ನು ತಡೆದು ಬೆಳೆದ ಹಣವನ್ನು ಬಳಕೆ ಮಾಡುವುದು ಲಾಭದಾಯಕ. ಮನೆಯ ವ್ಯಯ, ಮಕ್ಕಳ ಶಾಲಾ ಶುಲ್ಕ ಅಥವಾ ವಾಹನ ತಿದ್ದುಪಡಿ ಖರ್ಚು ಬರಬಹುದಾದ ಸಾಧ್ಯತೆ ಇದೆ. ಹೂಡಿಕೆ ಮಾಡಬೇಕಾದರೆ ಚಿಂತಿಸಿ ಕುಟುಂಬದ ಸದಸ್ಯರ ಅಭಿಪ್ರಾಯ ಪಡೆದು ಮುಂದೆ ನಡೆಯುವುದು ಉತ್ತಮ. ಅತಿಥಿ ಉಡುಗೊರೆ ಅಥವಾ ಧರ್ಮಕೃತ್ಯಗಳಲ್ಲಿನ ಖರ್ಚು ಸಹ ಇರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶರೀರದ ಒಳಗಿನ ಬದಲಾವಣೆಗಳಿಗೆ ಹೆಚ್ಚು ಗಮನ ಕೊಡಬೇಕಾದ ದಿನ. ಹೃದಯ ಸಂಬಂಧಿತ ಸಮಸ್ಯೆ, ಉಸಿರಾಟದ ತೊಂದರೆ ಅಥವಾ ನೀರಿನ ಕೊರತೆಗಳಿಂದಾಗಿ ಶ್ರಮ ಕಳೆದುಕೊಳ್ಳಬಹುದು. ಚಿಂತೆಯು ದೇಹದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹಲವಾರು ಕೆಲಸಗಳ ಒತ್ತಡದಿಂದಾಗಿ ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ದಿನಚರಿಯನ್ನು ಸಮತೋಲನದಿಂದ ಜಾರಿಗೊಳಿಸಿ ಆರಾಮದಾಯಕ ಆಹಾರ ಸೇವಿಸುವುದು ಒಳಿತು. ಪಾಲಕಗಳ ಆರೋಗ್ಯದ ಬಗ್ಗೆ ಜಾಗೃತೆಯಿಂದಿರಿ. ಮನೆಯ ಹಿರಿಯರಿಗೆ ಸಮಯ ನೀಡಿ. ಪ್ರಾಣಾಯಾಮ, ಧ್ಯಾನ ಹಾಗೂ ಆರಾಮದ ಸಮಯ ನಿಮ್ಮನ್ನು ನವೀಕರಿಸಲು ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿರೀಕ್ಷೆಯಂತೆ ಸೌಹಾರ್ದವಿರುವುದು ಸಾಧ್ಯವಿದೆ. ಆದರೆ ನಿರ್ಧಾರಗಳಲ್ಲಿ ಸ್ವಲ್ಪ ಗಂಭೀರತೆಯು ಕುಟುಂಬ ಸದಸ್ಯರಿಗೆ ಅಹಂಕಾರದಂತೆ ಭಾಸವಾಗಬಹುದು. ಮಾತುಕತೆ ಹೆಚ್ಚು ಸಂವೇದನಾಶೀಲವಾಗಿರುವ ಹಿನ್ನೆಲೆಯಲ್ಲಿ ಸವಿಮಾತು ಬೇಡಿಕೆಯಾಗಿದೆ. ದಾಂಪತ್ಯ ಸಂಬಂಧಗಳಲ್ಲಿ ನಿಕಟತೆಯ ಶ್ರದ್ಧೆ ಮತ್ತು ಗಮನ ಅಗತ್ಯವಿದೆ. ತೀವ್ರವಾದ ಮಾತುಕತೆಗಳು ಬರುವ ಸಾಧ್ಯತೆ ಇರುವುದರಿಂದ ಶಾಂತಿಯುತ ಪರಿಹಾರ ಹುಡುಕುವುದು ಒಳ್ಳೆಯದು. ಮಕ್ಕಳ ಶಿಕ್ಷಣ ಅಥವಾ ಅವರ ಮನೋಭಾವದ ಬಗ್ಗೆ ಚಿಂತೆ ಮೂಡಬಹುದು. ಕುಟುಂಬದ ಹಿರಿಯರ ಸಲಹೆ ಪಡೆಯುವುದು ಸೂಕ್ತ. ಕೌಟುಂಬಿಕ ಸಮರಸತೆಗಾಗಿ ನಿಮ್ಮ ಶ್ರವಣ ಶಕ್ತಿಯನ್ನು ಹೆಚ್ಚು ಬಳಕೆ ಮಾಡಿ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರ ಪ್ರಭಾವದಿಂದ ಭಾವನೆಗಳು ಹೆಚ್ಚು ಆಳವಾಗಿರಬಹುದು. ಇದನ್ನು ಆಧ್ಯಾತ್ಮಿಕ ಪ್ರಕ್ರಿಯೆಗಳ ಮೂಲಕ ಸಮತೋಲನಕ್ಕೆ ತರುವ ಅವಕಾಶ ಇಂದು ನಿಮ್ಮ ಬಳಿ ಇದೆ. ಶಿವನ ಧ್ಯಾನ, ಪ್ರಾತಃ ಕಾಲದ ಪೂಜೆ ಅಥವಾ ಓಂ ಚಂದ್ರಾಯ ನಮಃ ಎಂಬ ಮಂತ್ರದ ಪಠಣದಿಂದ ಮನಸ್ಸಿಗೆ ಶಾಂತಿ ದೊರೆಯಬಹುದು. ಅಭಿಷೇಕಕ್ಕೆ ಹಾಲು ಅಥವಾ ಗಂಗಾಜಲ ಬಳಸಿ ಅರ್ಘ್ಯ ಅರ್ಪಿಸಿ ನೆಗೆಯ ಬಳ್ಳಿಗೆ ಜಲಾರ್ಪಣೆ ಮಾಡುವುದು ಪವಿತ್ರ. ಕಪಾಲದ ಮೇಲೆ ವಿಭೂತಿ ಧರಿಸಿ ಶಾಂತಿಯ ಸಂದೇಶ ನೀಡಿ. ಮಂಗಳದಾನವಾಗಿ ಅಕ್ಕಿ, ಬಿಳಿ ಬಟ್ಟೆ ಅಥವಾ ಹಾಲು ನೀಡಿ ಶುಭವನ್ನು ಆಮಂತ್ರಿಸಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ತೀರ್ಮಾನ ಮತ್ತು ಭದ್ರತೆಯ ಸಂಕೇತ. ನಿಮ್ಮ ಆತ್ಮಸ್ಥೈರ್ಯಕ್ಕೆ ಇದು ಉತ್ತೇಜನ ನೀಡಬಹುದು. ಈ ಸಂಖ್ಯೆಯ ಬಳಕೆ ಕಾರ್ಯೋನ್ನತಿಗೆ ಸಹಕಾರಿ. ಅದೃಷ್ಟದ ಬಣ್ಣ ನೀಲಿಯ ಮೃದುವಾದ ಛಾಯೆ. ನೀಲಿಯ ನಿಜವಾದ ಛಾಯೆಯು ನಿಮ್ಮ ಒಳಗಿನ ತಾಳ್ಮೆ ಹಾಗೂ ಆಂತರಿಕ ಸಮತೋಲನಕ್ಕೆ ಪ್ರೇರಣೆ ನೀಡುತ್ತದೆ. ಇಂದು ನೀಲಿ ಬಟ್ಟೆ, ನೀಲಿ ಪರಿಕರಗಳು ಉತ್ತಮ ಫಲದಾಯಕ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಉತ್ತಮ ಫಲ ನೀಡಬಹುದು. ತಾಂತ್ರಿಕ ಅಥವಾ ರಾಜಕೀಯ ಸಂಪರ್ಕಗಳಿಗೆ ಈ ಕಾಲಾವಧಿ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ವೀಕ್ಷಕರೇ, ಧನುಸ್ಸು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮೊಳಗಿನ ಆಶಯಗಳು ಮತ್ತು ಆಲೋಚನೆಗಳಿಗೆ ಚೈತನ್ಯದ ಸ್ಪಂದನೆ ಸಿಗಬಹುದಾದ ದಿನ.
ಚಂದ್ರನ ಪ್ರಭಾವದಿಂದ ಭಾವನೆಗಳಿಗೆ ಗಂಭೀರತೆ ಹಾಗೂ ಧ್ಯೇಯಪೂರಕ ಚಟುವಟಿಕೆಗಳಲ್ಲಿ ನಿರತನಾಗುವ ಶಕ್ತಿ ನಿಮಗೆ ದೊರೆಯಬಹುದು. ನೀವು ನಂಬುವ ನೈತಿಕತೆಯ ಮಾರ್ಗದಲ್ಲಿ ಬದ್ಧತೆ ವಹಿಸಿದರೆ ಯಶಸ್ಸು ನಿಮ್ಮ ಪಕ್ಕದಲ್ಲಿರುತ್ತದೆ. ಅನಿವಾರ್ಯ ಕಾರಣಗಳಿಂದ ನಿರ್ಧಾರಗಳನ್ನು ಸ್ವಲ್ಪ ಹಿಂದಕ್ಕೆ ಹಾಕಬೇಕಾದರೂ ಅದು ನಿಮ್ಮ ಒಳಿತಿಗೆ ಬದಲಾಗಬಹುದು. ನೀವು ತೋರಿಸುವ ತಾಳ್ಮೆ ಮತ್ತು ದೃಢ ಮನೋಭಾವ ಇಂದಿನ ದಿನವನ್ನು ಸಾಧನೆಯಾಗಿಸಬಹುದು. ಹೊಸದನ್ನು ಕಲಿಯಲು ಈ ದಿನ ಉತ್ತಮವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ನಿಖರತೆಯು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವದಿಂದ ಕಾರ್ಯ ನಿರ್ವಹಿಸಿದರೆ ತಂಡದೊಳಗಿನ ಸಮ್ಮಿಲನ ಗಟ್ಟಿಯಾಗಲಿದೆ. ಹೊಸ ಜವಾಬ್ದಾರಿಗಳು ವಹಿಸಿಕೊಳ್ಳಬಹುದಾದ ಸಂದರ್ಭ ಇದೆ. ವೃತ್ತಿಪರರಿಗಿದು ಹೊಸ ಯೋಜನೆಗಳ ಪರಿಕಲ್ಪನೆ ಮತ್ತು ಚರ್ಚೆಗೆ ಸೂಕ್ತ ದಿನ. ತಾಂತ್ರಿಕ ಕೆಲಸಗಳಲ್ಲಿ ಇನ್ಪುಟ್ ನೀಡುವ ಅವಕಾಶ ಅಥವಾ ಪಾಠನ ಬದಲಾವಣೆಗೆ ಮಾರ್ಗ ನೀಡುವ ಸಮಯ. ದೂರದರ್ಶಿತ್ವದಿಂದ ತೀರ್ಮಾನ ಕೈಗೊಂಡರೆ ಸಾಧನೆ ಖಚಿತ. ಉದ್ಯಮಿಗಳಿಗೆ ಈ ದಿನ ವ್ಯಾಪಾರದ ನೂತನ ಮಾರ್ಗಗಳ ಬಗ್ಗೆ ಯೋಚನೆ ಮಾಡುವುದಕ್ಕೆ ಸಮಯ ನೀಡಬಹುದು. ಹೊಸ ಬಜೆಟ್ ತಯಾರಿ ಅಥವಾ ಮಾರುಕಟ್ಟೆ ವಿಶ್ಲೇಷಣೆಯ ಪ್ರಕ್ರಿಯೆ ಆರಂಭವಾಗಬಹುದು. ಆಂತರಿಕ ನಿರ್ವಹಣಾ ಕಾರ್ಯಕ್ಷಮತೆ ಹೆಚ್ಚಿಸುವತ್ತ ಗಮನ ಹರಿಸಿದರೆ ಭವಿಷ್ಯದಲ್ಲಿ ಲಾಭವಾಗುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ಥಿತಿಗತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕ್ರಮವಹಿಸುವ ಅಗತ್ಯವಿದೆ. ಚಿಕ್ಕ ಚಿಕ್ಕ ಖರ್ಚುಗಳು ತೊಳಲುವ ಹದಕ್ಕೆ ತಲುಪಬಹುದು. ಆದ್ದರಿಂದ ಯಾವುದೇ ಖರ್ಚಿನ ಮೊದಲು ಮುನ್ನೋಟ ಅವಶ್ಯ. ಮಿತವ್ಯಯ ಮತ್ತು ಪೂರಕ ಹೂಡಿಕೆಯಲ್ಲಿ ಯಶಸ್ಸು ತಲುಪಬಹುದು. ಪೂರೈಕೆದಾರರ ಬಾಕಿಗಳು ಅಥವಾ ಹಳೆಯ ಸಾಲಗಳ ವಸೂಲಾತಿಯಲ್ಲಿ ಲಘು ಪ್ರಗತಿ ಕಾಣಬಹುದು. ಖರೀದಿಗಳಲ್ಲಿ ಮುಗ್ಧ ಭಾವನೆಗಳಿಂದ ದೂರವಿರುವುದು ಒಳಿತು. ಈ ದಿನ ಷೇರು, ಬಂಡವಾಳ ಹೂಡಿಕೆ ಮುಂತಾದವುಗಳಲ್ಲಿ ಕೈಹಾಕುವ ಮುನ್ನ ವೈಚಾರಿಕ ಮುನ್ನೋಟ ಅಗತ್ಯ. ವಿಶೇಷವಾಗಿ ಕುಟುಂಬದ ಅಗತ್ಯಗಳು ಅಥವಾ ಮಕ್ಕಳ ಖರ್ಚುಗಳು ನಿಮ್ಮ ಗಮನ ಸೆಳೆಯಬಹುದು. ಸಣ್ಣ ಪ್ರಮಾಣದ ಉಳಿತಾಯ ಆರಂಭಿಸಲು ಇದು ಅನುಕೂಲ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸಾಮಾನ್ಯವಾಗಿ ಆರೋಗ್ಯ ಸದೃಢವಾಗಿದ್ದರೂ ಭುಜ, ಕುತ್ತಿಗೆ, ಬೆನ್ನು ಹಿಂಡಿನ ಭಾಗದಲ್ಲಿ ನಡುಕ ಅಥವಾ ತೀವ್ರತೆ ಕಾಣಿಸಬಹುದು. ದೀರ್ಘಕಾಲ ಕುಳಿತು ಕಾರ್ಯನಿರ್ವಹಿಸುವವರಿಗಿದು ಎಚ್ಚರಿಕೆಗೆ ಕರೆ. ಸರಳ ವ್ಯಾಯಾಮ ಅಥವಾ ಬೆಳಗಿನ ಕಾಲದ ತಾಜಾ ವಾತಾವರಣದಲ್ಲಿ ನಡೆವು ಶ್ರೇಷ್ಠ. ಆಹಾರ ಪಚನದಲ್ಲಿ ಸ್ವಲ್ಪ ಅಸಮತೋಲನದ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ. ಹೀಗಾಗಿ ಗಟ್ಟಿ ಎಣ್ಣೆಗಾರ ಆಹಾರ ಬದಲಿಗೆ ಸೌಮ್ಯ ಹಸಿರು ಆಹಾರ ಸೇವನೆ ಶ್ರೇಷ್ಠ. ದಿನಚರಿಯಲ್ಲಿ ನೀರಿನ ಸೇವನೆ ಹೆಚ್ಚಿಸುವುದು ಶಕ್ತಿಯನ್ನು ಕಾಪಾಡುತ್ತದೆ. ಮನಸ್ಸು ಕೆಲವೊಮ್ಮೆ ಆಳವಾದ ವಿಚಾರಗಳಿಗೆ ಮುಳುಗಬಹುದು. ಇದನ್ನು ಧ್ಯಾನ, ಪ್ರಾಣಾಯಾಮ ಅಥವಾ ವಿಭಿನ್ನ ಮನರಂಜನೆಯ ಮೂಲಕ ಸಮತೋಲನಕ್ಕೆ ತರುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಹಾನುಭೂತಿಯ ಸಮಾಲೋಚನೆ ಪ್ರಾಮುಖ್ಯ. ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಗೌರವ ಮತ್ತು ಶ್ರದ್ಧೆ ತೋರಿಸಿದರೆ ಅವರಿಂದ ಆಶೀರ್ವಾದ ಸಿಗಲಿದೆ. ನಿಮ್ಮ ಮಾತುಗಳಿಂದ ಭಾವನೆಗೆ ಸ್ಪಂದನೆ ನೀಡುವ ಸಂದರ್ಭ ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಸಹಕಾರ ಮತ್ತು ಪರಸ್ಪರ ನಂಬಿಕೆ ಹೆಚ್ಚುವ ಅನುಕೂಲ ಸಮಯ. ವಿವಾಹಿತರಿಗೆ ಸಂಯಮ, ಪ್ರೀತಿ ಹಾಗೂ ವ್ಯವಹಾರಿಕತೆ ಅಗತ್ಯವಾಗಲಿದೆ. ಸಂತಾನ ಸಂಬಂಧಿತ ವಿಷಯಗಳಲ್ಲಿ ನಿರ್ಧಾರಗಳು ಮುಂದೆ ತಳ್ಳಬೇಕಾದ ಸಂದರ್ಭದಲ್ಲಿ ಚಿಂತೆಗೀಡುವ ಬದಲಿಗೆ ನಂಬಿಕೆಯ ಮನೋಭಾವ ಬಹಳ ಮುಖ್ಯ. ಸ್ನೇಹಿತರೊಂದಿಗಿನ ಸಂಪರ್ಕ ಪುನರ್ ಸ್ಥಾಪನೆಯಾಗಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರದ ಬಲದಿಂದ ಆಧ್ಯಾತ್ಮದ ತಳಹದಿಯ ಮೇಲೆ ತೀವ್ರ ಚಿಂತನೆ ಸಾಧ್ಯ. ನಿಮ್ಮ ಆಂತರಿಕ ಶಕ್ತಿಯನ್ನು ಪ್ರೇರೇಪಿಸಲು ಶಿವನ ಸ್ಮರಣೆ ಅತ್ಯುತ್ತಮ. ಬಿಳಿ ಕಂದೊರೆ ಅಥವಾ ಹಾಲು ಹಾಗೂ ಅಕ್ಕಿಯಿಂದ ಶಿವನಿಗೆ ಅಭಿಷೇಕ ಮಾಡುವುದು ಶ್ರೇಷ್ಠ. ಓಂ ಚಂದ್ರಾಯ ನಮಃ ಅಥವಾ ಓಂ ಸೌಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 108 ಬಾರಿ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು. ರಾತ್ರಿಯಲ್ಲಿ ಬಿಳಿ ಹೂವಿನ ಆರತಿ ಅಥವಾ ಚಂದ್ರನ ದರ್ಶನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧೈರ್ಯ, ನಿರ್ಧಾರ ಮತ್ತು ಗಂಭೀರ ಚಿಂತನೆಗೆ ಸಂಕೇತ. ಇದು ನಿಮಗೆ ಶಕ್ತಿಯ ನವ ಚೈತನ್ಯ ಒದಗಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸಮತೋಲನ, ಶಾಂತಿ ಮತ್ತು ನವೀನತೆಯ ಸಂಕೇತ. ಇಂದು ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವಿನಿಂದ ಪೂಜೆ ಮಾಡುವುದು ಶುಭವನ್ನು ಆಕರ್ಷಿಸಬಹುದು. ಶುಭ ಸಮಯ ಬೆಳಗ್ಗೆ 10:15 ರಿಂದ ಬೆಳಗ್ಗೆ 11:45 ಈ ಸಮಯವು ಹೊಸ ಕೆಲಸ ಪ್ರಾರಂಭ, ಅರ್ಜಿ ಸಲ್ಲಿಕೆ ಅಥವಾ ಆರ್ಥಿಕ ವ್ಯವಹಾರಗಳಿಗೆ ಅತಿ ಅನುಕೂಲ. ದೇವತಾ ಆರಾಧನೆಗೆ ಈ ಸಮಯ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸೋಮವಾರದ ದಿನವು ಶ್ರದ್ಧೆ, ಶಿಸ್ತು ಮತ್ತು ಶ್ರಮದ ಮೂಲಕ ಮುನ್ನಡೆಯುವ ಅವಕಾಶವನ್ನು ನೀಡುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೊಂದು ಅಶಾಂತಿಯ ಅನುಭವ ಇರಬಹುದು.
ಆದರೆ ಧೈರ್ಯ ಮತ್ತು ತಾಳ್ಮೆಯಿಂದ ಅದನ್ನು ಎದುರಿಸಬಹುದು. ಅಸ್ಪಷ್ಟತೆಯೂ ಸಹ ಆಗಾಗ ತೀವ್ರವಾಗಬಹುದು. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಮಗ್ರ ಚಿಂತನೆ ಅಗತ್ಯ. ಇಂದಿನ ದಿನ ನಿಮ್ಮ ನಿತ್ಯದ ಕ್ರಮವನ್ನು ನಿರ್ದಿಷ್ಟ ರೀತಿಯಲ್ಲಿ ಅನುಸರಿಸುವುದು, ಸಮಯ ವ್ಯರ್ಥ ಮಾಡದಿರುವುದು ಮತ್ತು ಸ್ವಯಂ ಪ್ರೇರಣೆಯಿಂದ ಕಾರ್ಯ ನಿರ್ವಹಿಸುವುದು ಶ್ರೇಷ್ಠ. ಗಂಭೀರವಾದ ನೋಟದಿಂದ ನಡೆಯುವುದು ನಿಮಗೆ ಗೌರವ ಹಾಗೂ ವಿಶ್ವಾಸ ಹೊಂದಿಸಬಹುದಾದ ಸಂದರ್ಭ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಹಿರಿಯರ ಮೆಚ್ಚುಗೆಯ ಜೊತೆಗೆ ಕೆಲವೊಂದು ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ಆದರೆ ಅವು ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತವೆ. ಯೋಜನೆಗಳಲ್ಲಿ ಸ್ಪಷ್ಟತೆ ಬರುವ ಮೂಲಕ ಕಾರ್ಯದಕ್ಷತೆಯು ಉತ್ತಮವಾಗಬಹುದು. ಲೆಕ್ಕಪತ್ರ, ವರದಿ ಅಥವಾ ಕಾನೂನು ಸಂಬಂಧಿತ ದಾಖಲೆಗಳ ಕುರಿತು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ. ಹೆಚ್ಚುವರಿ ಹೊಣೆಗಾರಿಕೆ ಅಥವಾ ಕಾಲಮಿತಿಯೊಳಗಿನ ಕೆಲಸದ ಒತ್ತಡವಿದ್ದರೂ ಅದರ ಜೊತೆಗೆ ಹೊಂದಿಕೊಂಡು ನಡೆಯುವ ಮೂಲಕ ಉತ್ತಮ ಬದಲಾವಣೆ ತರಬಹುದು. ಸಹೋದ್ಯೋಗಿಗಳಿಂದ ಸಹಕಾರ, ಸಂಯಮ ಮತ್ತು ಸಂವಹನ ಮುಖ್ಯವಾಗುವುದು. ಸ್ವತಂತ್ರ ಉದ್ಯಮಿಗಳಿಗೆ ಇಂದು ವ್ಯಾಪಾರ ಸಂಬಂಧಿತ ಮಾತುಕತೆಗಳು ಅಥವಾ ಪರಸ್ಪರ ಒಪ್ಪಂದಗಳಲ್ಲಿ ಮುನ್ನಡೆಯುವ ಸಮಯ. ಆದರೆ ಹೊಸ ಯೋಜನೆ ಪ್ರಾರಂಭಿಸದೆ ಹಳೆಯ ಕೆಲಸಗಳ ತಿದ್ದುಪಡಿ ಮತ್ತು ಪರಿಶೀಲನೆಯತ್ತ ಗಮನಹರಿಸುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರದಲ್ಲಿ ಸ್ಥಿತಿಗತಿಗಳು ಗಂಭೀರವಾಗಿ ನೋಡಿಕೊಳ್ಳಬೇಕು. ನಿರ್ದಿಷ್ಟ ರೀತಿಯ ಖರ್ಚುಗಳಿಗೆ ನಿರ್ಬಂಧ ಹಾಕುವುದು, ಮಿತವ್ಯಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೆಚ್ಚು ಲಾಭ. ಹೂಡಿಕೆಗಳ ಬದಲಾವಣೆ ಅಥವಾ ಭವಿಷ್ಯದ ಯೋಜನೆಗಳಿಗೆ ಅಂದಾಜು ಹಾಕುವುದು ಶ್ರೇಷ್ಠ. ಇಂದು ಸಾಲ ಅಥವಾ ಹಂಚಿಕೆಯ ವಿಷಯದಲ್ಲಿ ಮುಂಜಾಗ್ರತೆ ವಹಿಸಿ. ಆಕಸ್ಮಿಕ ಖರ್ಚುಗಳು ನಿಮ್ಮ ಬಜೆಟ್ಗೆ ತೊಂದರೆ ತರಬಹುದು. ಸಂಯಮದಿಂದ ನಿರ್ವಹಿಸಿದರೆ ಧನದ ಬಾಧೆ ತಪ್ಪಬಹುದು. ಹಳೆಯ ಬಾಕಿ ಹಣ ಸಂಗ್ರಹ ಸಾಧ್ಯ, ಆದರೆ ಹಣವನ್ನು ಕಳೆಯುವುದು ಅಥವಾ ಯಾವುದೇ ಒತ್ತಡದ ಖರೀದಿ ತಾಳಬೇಕಾದರೆ ಧೈರ್ಯಪೂರ್ವಕ ತಿರಸ್ಕಾರವನ್ನೇ ಆರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆಯ ದಿನ. ಉಸಿರಾಟದ ಸಮಸ್ಯೆ, ಸೈನಸ್ಸು ಅಥವಾ ತಲೆ ತಿರುಗುಲು ಎನ್ನುವಂತಹ ಕಡಿಮೆ ತೊಂದರೆಗಳು ಕಾಡಬಹುದು. ನಿಯಮಿತ ಆಹಾರ ಪದ್ಧತಿ ಹಾಗೂ ನಿದ್ರಾ ನಿಯಮ ಪಾಲನೆ ಶ್ರೇಷ್ಠ. ಮೆದುಳಿನ ಅತಿಸಿಂಚನೆ ಅಥವಾ ತೊಂದರೆಗಳಿಂದಾಗಿ ಒತ್ತಡ ಹೆಚ್ಚಾಗಬಹುದು. ಇದನ್ನು ತಡೆಯಲು ಬೆಳಗಿನ ಧ್ಯಾನ, ಹಸಿರು ಪ್ರಕೃತಿಯ ನಡಿಗೆ ಅಥವಾ ಸಂಗೀತ ಚಿಕಿತ್ಸೆ ಪ್ರಯೋಜನಕಾರಿಯಾಗಿ ಪರಿಣಮಿಸಬಹುದು. ಆಹಾರದಲ್ಲಿ ಅತಿಯಾದ ಗರಿಷ್ಠ ತೈಲ ಮತ್ತು ಉಪ್ಪು ಪದಾರ್ಥಗಳ ನಿಯಂತ್ರಣ ಅಗತ್ಯ. ನಿದ್ದೆಯ ಕೊರತೆ ಇಂದು ನಿಮ್ಮ ಶಕ್ತಿ ಮಟ್ಟವನ್ನು ಕುಗ್ಗಿಸಬಹುದು. ದಿನದ ಮೊದಲಾರ್ಧದಲ್ಲಿ ಶ್ರಮ ಹೆಚ್ಚು ಇರಲಿರುವುದರಿಂದ ಮಧ್ಯಾಹ್ನದ ನಂತರ ವಿಶ್ರಾಂತಿಗೆ ಸಮಯ ಮೀಸಲಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಒಳನಾಡಿನ ವಿಷಯಗಳಲ್ಲಿ ತಾಳ್ಮೆ, ನಿಗ್ರಹ ಮತ್ತು ಸಮರ್ಪಣೆಯ ಧೋರಣೆಯು ಮುಖ್ಯ. ಹಿರಿಯರ ಸಲಹೆ ಮತ್ತು ಮಕ್ಕಳ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಿದರೆ ಮನಸ್ಸಿನಲ್ಲಿ ಶಾಂತಿ ಉಂಟಾಗುತ್ತದೆ. ಜೀವನ ಸಂಗಾತಿಯೊಂದಿಗೆ ಗಂಭೀರ ಸಂವಾದಗಳು ನಡೆಯಬಹುದು. ವಿಷಯ ಸರಳವಾಗಿದ್ದರೂ ಪ್ರತಿಕ್ರಿಯೆಯಲ್ಲಿ ಗಂಭೀರತೆ ಇರಲಿ. ಹಳೆಯ ಸಣ್ಣ ವಿಷಯಗಳು ಮತ್ತೆ ಉದ್ಭವಿಸಬಹುದಾದ ಸಾಧ್ಯತೆಗಳಿವೆ. ಆದ್ದರಿಂದ ಅದು ಸಂಬಂಧದ ಮೇಲೆ ಪರಿಣಾಮ ಬೀರುವಂತಿಲ್ಲವೆಂದು ನೋಡಿಕೊಳ್ಳಿ. ಇಂದು ಮನೆಯ ದೈವ ಸೇವೆ ಅಥವಾ ಧರ್ಮ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನೆಯ ವಾತಾವರಣ ಸುಧಾರಿಸಬಹುದು. ಆತ್ಮೀಯ ಸಂಬಂಧಗಳಲ್ಲಿ ಜವಾಬ್ದಾರಿ ತುಂಬಿದ ನಡವಳಿಕೆ ಹೆಚ್ಚು ಅಗತ್ಯವಿದೆ. ವೀಕ್ಷಕರೇ, ನೀವು ಆಧ್ಯಾತ್ಮಿಕವಾಗಿ ಚಂದ್ರನ ಸೋಮವಾರದ ಪ್ರಭಾವವನ್ನು ಸದ್ಗುಣಗಳಲ್ಲಿ ಪರಿವರ್ತಿಸಲು ಪ್ರಯತ್ನಿಸಬೇಕು. ಓಂ ನಮಃ ಶಿವಾಯ ಮಂತ್ರ ಜಪ, ಬಿಲ್ವಪತ್ರ ಅರ್ಪಣೆ ಅಥವಾ ರುದ್ರಪಠನ ಮಾಡುವುದು ಶ್ರೇಷ್ಠ. ಮನಸ್ಸಿಗೆ ಶಾಂತಿ ನೀಡುವಂತಹ ಶಿವಮಯ ದಿನವಿದು. ಚಂದ್ರನ ದೋಷ ನಿವಾರಣೆಗೆ ಶಿವನ ಅಭಿಷೇಕ, ರಾಮನ ನಾಮ ಜಪ ಅಥವಾ ಗುರುಪೂರ್ಣಿಮಾ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಗುರುದೇವರಿಗೆ ನಮನ ಅರ್ಥಪೂರ್ಣ. ಪಿತೃಗಳ ಆಶೀರ್ವಾದಕ್ಕಾಗಿ ಪಿತೃತರ್ಪಣ ಅಥವಾ ಮೊಸಾರು, ಹಾಲು ಅಥವಾ ಅಕ್ಕಿ ದಾನ ಮಾಡುವುದು ಪುಣ್ಯದ ಕಾರ್ಯವಾಗಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಸಂಕೇತ. ಮಕರರವರು ಈ ಸಂಖ್ಯೆಯಿಂದ ಶಿಸ್ತು, ಸ್ಥಿತಿಸ್ಥಾಪಕತೆ ಮತ್ತು ಶ್ರಮದ ಫಲ ಎಂಬ ಗುಣಗಳನ್ನು ಜೋಡಿಸಿಕೊಂಡು ಯಶಸ್ಸು ಕಾಣಬಹುದು. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ನಿಮ್ಮ ತಾಳ್ಮೆ, ಸ್ಥಿರತೆ ಮತ್ತು ಆಂತರಿಕ ಶಕ್ತಿಗೆ ತಕ್ಕದ್ದು. ಇಂದು ಈ ಬಣ್ಣದ ಬಟ್ಟೆ ಧರಿಸುವುದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ಶುಭ ಸಮಯ ಮಧ್ಯಾಹ್ನ 2 ರಿಂದ ಸಂಜೆ ಮಧ್ಯರಾತ್ರಿ 3:30 ರವರೆಗೆ. ಈ ಸಮಯದಲ್ಲಿ ಯಾವುದೇ ನಿರ್ಧಾರ, ಹಣಕಾಸು ವ್ಯವಹಾರ ಅಥವಾ ಕುಟುಂಬದ ಗಂಭೀರ ಚರ್ಚೆಗಳಿಗಾಗಿ ಉಪಯುಕ್ತ ಕಾಲ. ಧೈರ್ಯ, ಸ್ಪಷ್ಟತೆ ಮತ್ತು ಸಮತೋಲನ ದೊರೆಯಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಚಂದ್ರನ ಸೋಮವಾರದ ಪ್ರಭಾವವು ನಿಮ್ಮ ಮನಸ್ಸಿಗೆ ಒಂದು ವಿಶಿಷ್ಟ ತೇಜಸ್ಸು, ವಿಶ್ಲೇಷಣಾತ್ಮಕ ಚಿಂತನಶೀಲತೆ ಮತ್ತು ಭಾವನಾತ್ಮಕ ಸ್ಥೈರ್ಯ ನೀಡುವ ಸಾಧ್ಯತೆ ಇದೆ.
ಕೆಲವೊಂದು ವಿಷಯಗಳಲ್ಲಿ ಅರ್ಥಪೂರ್ಣ ತೀರ್ಮಾನಗಳನ್ನು ಕೈಗೊಳ್ಳಲು ನಿಮಗೆ ಸಾಧ್ಯವಾಗಬಹುದು. ಆತ್ಮಾವಲೋಕನೆ ಮತ್ತು ಅಂತರ್ನೋಟದ ಪ್ರಭಾವದಿಂದ ಕೆಲವೊಂದು ಹಳೆಯ ನಿರ್ಧಾರಗಳ ಪುನರ್ವಿಮರ್ಶೆ ನಡೆಯಬಹುದು. ತೀವ್ರವಾದ ಬುದ್ಧಿಮತ್ತೆ ಮತ್ತು ಅತಿದೊಡ್ಡ ದೃಷ್ಟಿಕೋನದಿಂದ ಸುತ್ತಲಿನವರ ಗಮನ ಸೆಳೆಯುವಿರಿ. ಆದರೆ ಇಂದು ನೀವು ಹೆಚ್ಚು ವಿಶ್ರಾಂತಿ, ಏಕಾಂತ ಅಥವಾ ಮಾನಸಿಕ ನೆಮ್ಮದಿಗೆ ಬಾಧ್ಯರಾಗಬಹುದು. ಈ ತಟಸ್ಥ ಸ್ಥಿತಿಯಲ್ಲಿ ಮುಕ್ತ ಸಂವಾದಗಳೊಂದಿಗೆ ದಿನವನ್ನೊಳಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ವಿಶಿಷ್ಟವಾದ ಗಮನಾರ್ಹತೆ ಹಾಗೂ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಅನುಭವಿಸಬಹುದು. ಆದರೆ ಅಧಿಕಾರಿಗಳ ಸಹಕಾರ ಸಿಗಲು ನೀವು ಚುರುಕಾಗಿರುವುದು ಅಗತ್ಯ. ಹಲವಾರು ಯೋಜನೆಗಳಲ್ಲಿ ನಿಮ್ಮ ತಂತ್ರಜ್ಞಾನದ ಕುಶಲತೆ ಉಲಭ್ಯವಾಗುತ್ತದೆ. ಕೆಲವೊಮ್ಮೆ ಸಹೋದ್ಯೋಗಿಗಳಿಂದ ಬೆಂಬಲವಿಲ್ಲದ ಅನುಭವವಿದ್ದರೂ ಸಹ ನೀವು ನಿಮ್ಮ ಸ್ವಂತ ಶಕ್ತಿ ಮತ್ತು ದೃಢ ಇಚ್ಛಾಶಕ್ತಿಯಿಂದ ಗುರಿ ತಲುಪಬಹುದು. ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವ ಮುನ್ನ ಸರಿಯಾದ ಸಮಯ ಹಾಗೂ ಶ್ರಮದ ಲೆಕ್ಕಾಚಾರ ಮಾಡುವುದು ಒಳಿತು. ಸೃಜನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಇಂದು ಹೊಸ ಕಲ್ಪನೆಗಳನ್ನು ರೂಪಿಸಬಹುದು. ವ್ಯವಸ್ಥಾಪಕ ಸ್ಥಾನದಲ್ಲಿರುವವರು ತಮ್ಮ ತಂಡದ ಸಮರ್ಪಣಾ ಭಾವನೆಗೆ ಬೆಲೆ ಕೊಡುವುದು ಅಗತ್ಯ. ಲೆಕ್ಕಪತ್ರ, ವಿವರಗಳು ಹಾಗೂ ದಾಖಲೆಗಳ ಪರಿಶೀಲನೆಗೆ ಹೆಚ್ಚು ಕಾಲ ಕಳೆಯಬೇಕಾದರೂ ಫಲ ಶ್ರೇಷ್ಠವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ಲೆಕ್ಕಾಚಾರದಲ್ಲಿ ನಿಮ್ಮ ವಿವೇಕ ಹಾಗೂ ಭದ್ರತೆಯ ಮನೋಭಾವ ಉತ್ತಮದಾಯಕವಾಗಬಹುದು. ಆದರೆ ಇಂದು ಖರ್ಚು ಮಿತಿಯಲ್ಲಿರಬೇಕು. ದೊಡ್ಡ ಖರೀದಿಗಳು ಅಥವಾ ಹೂಡಿಕೆಗಳನ್ನು ಮುಂದೂಡುವುದು ಒಳಿತು. ಸಾಲ ಅಥವಾ ಕೈಸೇರದ ಹಣದ ನಿರೀಕ್ಷೆ ಇಂದಿನ ದಿನದಲ್ಲಿ ತಡೆಯಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ಪಾವತಿ ಸಾಧ್ಯತೆ ಇದೆ. ಆದರೆ ನಿಗದಿತ ಯೋಜನೆ ಇಲ್ಲದೆ ಹಣ ವ್ಯಯವಾದರೆ ಬಿಕ್ಕಟ್ಟು ಎದುರಾಗಬಹುದು. ಹಣಕಾಸಿನ ಪ್ಲಾನಿಂಗ್ ಮತ್ತು ಖರ್ಚಿನಲ್ಲಿ ಶಿಸ್ತು ಪಾಲಿಸಿದರೆ ದಿನ ಸುಗಮವಾಗಲಿದೆ. ದೊಡ್ಡ ವ್ಯವಹಾರಗಳಲ್ಲಿ ಪಾಲುದಾರರೊಂದಿಗೆ ತೆರೆಯಾದ ಸಂವಾದ ಮುಖ್ಯ. ಎಲ್ಲಾ ವಿವರಗಳನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಸ್ಥಿತಿ ಇರಬಹುದು. ದೀರ್ಘಕಾಲ ಕುಳಿತುಕೊಂಡು ಕೆಲಸ ಮಾಡುವವರಲ್ಲಿ ಕೀಲು ನೋವು, ನರಮಂಡಲದ ಒತ್ತಡ ಉಂಟಾಗಬಹುದು. ಸಮಯಕ್ಕೆ ತಿನ್ನುವುದು, ನೀರಿನ ಸೇವನೆ ಹೆಚ್ಚಿಸುವುದು ಮತ್ತು ಹಗುರ ವ್ಯಾಯಾಮ ದಿನವನ್ನು ಉತ್ತಮಗೊಳಿಸಲಿದೆ. ಮಾನಸಿಕ ಒತ್ತಡ, ಚಿಂತೆ ಅಥವಾ ಪಿತ್ತದ ಅಸಮತೋಲನದಿಂದ ಹೊಟ್ಟೆ ಸಂಬಂಧಿತ ತೊಂದರೆ ಸಂಭವಿಸಬಹುದು. ಈ ಕಾರಣಕ್ಕಾಗಿ ಧ್ಯಾನ ಅಥವಾ ಶ್ವಾಸಾಭ್ಯಾಸದಲ್ಲಿ ಸಮಯ ಕಳೆಯುವುದು ಅನಿವಾರ್ಯ. ಇಂದು ಹಸಿವು ಇಲ್ಲದಿರುವುದು ಅಥವಾ ತೂಕ ತಗ್ಗಿದ ಅನುಭವವಾಗಬಹುದು. ಪೋಷಕಾಂಶಯುಕ್ತ ಹಸಿರು ತರಕಾರಿಗಳು, ಹಸಿವಿಗೆ ತಕ್ಕ ಮಟ್ಟಿಗೆ ನೀರು ಸೇವನೆ ದಿನವನ್ನು ಸಮತೋಲನಕ್ಕೆ ತರುವಲ್ಲಿ ಸಹಾಯ ಮಾಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಗಳು ಮೌಲ್ಯ ಹೊಂದಿದರೂ ಎಲ್ಲರೊಂದಿಗೆ ಸಮನ್ವಯ ಸಾಧಿಸಲು ಶ್ರಮವಹಿಸಬೇಕು. ಕುಟುಂಬ ಸದಸ್ಯರ ಬೇಡಿಕೆಗಳು ಅಥವಾ ಭಿನ್ನಮತಗಳು ಮುನ್ನೆಚ್ಚರಿಕೆಯೊಂದಿಗೆ ನಿರ್ವಹಣೆ ಅಗತ್ಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಸಂದರ್ಭಗಳಲ್ಲಿ ಮೃದುವಾಗಿ ಮಾತನಾಡಿ. ದಾಂಪತ್ಯ ಸಂಬಂಧದಲ್ಲಿ ಕೆಲವು ಸಂವೇದನಾತ್ಮಕ ಪ್ರಶ್ನೆಗಳು ಉದ್ಭವಿಸಬಹುದು. ಇವುಗಳ ಪರಿಹಾರಕ್ಕೆ ಸರಳವಾದ ಸಂವಾದ ಮತ್ತು ಆಪ್ತತೆ ಅತ್ಯವಶ್ಯಕ. ನಿಮ್ಮ ಮಾತು, ನಡವಳಿಕೆಯಲ್ಲಿ ಸ್ಪಷ್ಟತೆ ಮತ್ತು ತಾಳ್ಮೆ ಇರಲಿ. ವಿದ್ಯಾರ್ಥಿಗಳಲ್ಲಿದ್ದ ಮಕ್ಕಳಿಗೆ ಪೋಷಕರ ಪ್ರೋತ್ಸಾಹ ಮತ್ತು ಶಿಸ್ತಿನ ಅವಶ್ಯಕತೆ ಇದೆ. ಹಿರಿಯರ ಆಶೀರ್ವಾದ ಹಾಗೂ ಸನ್ನಿಧಾನದಿಂದ ದಿನದ ಬೆಳಕು ಹೆಚ್ಚಾಗಬಹುದು. ವೀಕ್ಷಕರೇ, ನೀವು ಈ ಸೋಮವಾರ ಚಂದ್ರನ ಪ್ರಭಾವವು ನಿಮ್ಮ ಆತ್ಮಾನುಸಂಧಾನ ಹಾಗೂ ಶ್ರದ್ಧೆಗೆ ನಿಕಟವಾಗಿರುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ನಿಮ್ಮ ಅಂತರಾಳವನ್ನು ಬೆಳಗಿಸಬಹುದು. ಶಿವನ ಅಭಿಷೇಕ ಅಥವಾ ಸೋಮವಾರದ ವಿಶೇಷ ಪೂಜೆ ಮಾಡಿ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಹಾಲು, ಬೆಲ್ಲ ಅಥವಾ ಖಾರದ ರಹಿತ ಸಿಹಿ ಪದಾರ್ಥವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ. ಶುದ್ಧ ನೀರಿನಲ್ಲಿ ಅಕ್ಕಿ ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ದೇವಾಲಯ ಭೇಟಿ ಮತ್ತು ಶಾಂತಮಯ ಪ್ರಾರ್ಥನೆ ನಿಮ್ಮ ಧ್ಯಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 7. ಇವತ್ತಿನ ದಿನದ ಈ ಸಂಖ್ಯೆ ಒಂದು ಆಧ್ಯಾತ್ಮದ ಸಂಕೇತ. ಇದು ಆತ್ಮಾನ್ವೇಷಣೆಗೆ, ಕೌಶಲ್ಯ ಸಾಧನೆಗೆ ಮತ್ತು ನಿಷ್ಠೆಯ ಹಾದಿಗೆ ಶಕ್ತಿದಾಯಕ. ನಿಮ್ಮ ನಿರ್ಣಯಗಳು ಇಂದಿಗೆ ದೀರ್ಘಕಾಲೀನ ಫಲ ನೀಡಬಹುದು. ಅದೃಷ್ಟದ ಬಣ್ಣ ನಿಲಿಗೆ ಬಣ್ಣ. ನಿಲಿಗೆ ಬಣ್ಣವು ಶಾಂತಿ, ಚಿಂತನೆಯ ಆಳತೆ ಮತ್ತು ಆತ್ಮಸ್ಥೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಇವತ್ತು ಈ ಬಣ್ಣದ ಬಟ್ಟೆ ಅಥವಾ ಹೂವುಗಳನ್ನು ಉಪಯೋಗಿಸುವುದು ಲಾಭಕರ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ಸಂಜೆ 6 ಈ ಸಮಯದಲ್ಲಿ ಪೂಜಾ ಕಾರ್ಯಕ್ರಮ, ಮಾತುಕತೆ ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳಿಗಾಗಿ ಹೆಚ್ಚು ಸಹಕಾರಿ. ಈ ಸಮಯದ ಶಕ್ತಿಯು ಭಾವನಾತ್ಮಕ ಸ್ಥೈರ್ಯ ಹಾಗೂ ಮನಃಪೂರ್ವಕ ಚಿಂತನೆಗೆ ನೆರವಾಗುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ.
ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರಿಗೆ ಚಿಂತನೆ ಹಾಗೂ ಕನಸುಗಳಿಗೆ ಸಾಕಾರದ ದಿಕ್ಕು ದೊರೆಯಬಹುದಾದ ದಿನವಿದು. ಚಂದ್ರನ ಪ್ರಭಾವದಿಂದಾಗಿ ಆಂತರಿಕ ಭಾವನೆಗಳು ಪ್ರಬಲವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಧೈರ್ಯ, ಸ್ಥಿರತೆ ಹಾಗೂ ಆಲೋಚನೆಯ ಸ್ಪಷ್ಟತೆ ಇವತ್ತಿಗೆ ಮುಖ್ಯವಾದದ್ದು. ಕೈಗೊಂಡಿರುವ ಕೆಲಸಗಳಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಬಹುದು. ಕೆಲವೊಂದು ನಿರ್ಧಾರಗಳು ಜಟಿಲವಾಗಿದ್ದರೂ ಸಹ ತಾಳ್ಮೆಯಿಂದ ಕ್ರಮಿಸಿದರೆ ಪಥ ಸ್ಪಷ್ಟವಾಗಲಿದೆ. ಹೊಸ ಉದ್ದಿಮೆ ಯೋಚನೆಗಳು ಅಥವಾ ಕಲಾತ್ಮಕ ಕ್ರಿಯಾಕಲಾಪಗಳಿಗೆ ಇಂದು ಒಳ್ಳೆಯ ಸಮಯ. ದಿನದ ಮೊದಲಾರ್ಧದಲ್ಲಿ ಗಾಬರಿಯಿಂದ ಬದಲಾವಣೆಯ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಜೆ ವೇಳೆಗೆ ಮನಸ್ಸು ಶಾಂತವಾಗಿ ನಿರ್ಧಾರ ಕೈಗೊಳ್ಳಲು ಸೂಕ್ತವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಮರ್ಪಿತ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ಸಣ್ಣ ತಪ್ಪುಗಳು ಮೇಲಾಧಿಕಾರಿಗಳ ಗಮನ ಸೆಳೆಯಬಹುದೆಂಬುದರಿಂದ ಎಚ್ಚರಿಕೆಯಿಂದ ವರ್ತಿಸಬೇಕು. ಆದರೆ ನಿಖರ ಕಾರ್ಯಪದ್ಧತಿಯು ನಿಮಗೆ ಗೌರವ ಮತ್ತು ಮೆಚ್ಚುಗೆ ತರುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳ ಕುರಿತು ಚರ್ಚಿಸಲು ಇದು ಉತ್ತಮ ದಿನ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಸಾಧನೆಯ ಕೀಲಿಕೈ. ತೊಂದರೆಗಳಿದ್ದರೆ ಧೈರ್ಯದಿಂದ ಎದುರಿಸಿ ಬಗೆಹರಿಯುವ ಶಕ್ತಿ ಇರುತ್ತದೆ. ಉದ್ಯಮಿಗಳಿಗಾಗಿಯೂ ಇಂದು ದಿನ ಉತ್ತಮ. ವಿಶೇಷವಾಗಿ ಜಲತತ್ವ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಲಾಭದ ಸೂಚನೆಗಳಿವೆ. ಆದರೆ ಹಳೆಯ ಪಾಲುದಾರಿಕೆಗಳಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಸೂಕ್ಷ್ಮವಾಗಿ ನಿರ್ವಹಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಸಾಧಾರಣ ಸ್ಥಿತಿಯಾಗಿದೆ. ಅಗತ್ಯಕ್ಕೂ ಹೆಚ್ಚು ಖರ್ಚು ಮಾಡುವ ಪ್ರಮಾದವಿದೆ. ಅದಕ್ಕಾಗಿ ಎಲ್ಲ ಖರ್ಚುಗಳನ್ನು ವಿವೇಚನೆಯಿಂದ ನಿರ್ವಹಿಸುವುದು ಸೂಕ್ತ. ಹಳೆಯ ಸಾಲ ಅಥವಾ ಬಾಕಿ ಹಣ ಸಂಗ್ರಹಕ್ಕೆ ಇದು ಸೂಕ್ತ ಸಮಯವಲ್ಲ. ಇಂದು ಸಾಲ ನೀಡುವುದು ಅಥವಾ ಹೊಸ ಸಾಲ ತೆಗೆದುಕೊಳ್ಳುವುದು ಶಿಫಾರಸು ಮಾಡಲಾಗುವುದಿಲ್ಲ. ಆದಾಯ ಪ್ರಾಪ್ತಿಗೆ ಪ್ರಚೋದಕವಾದ ಯೋಚನೆಗಳು ಬರಬಹುದು. ಹೂಡಿಕೆ ಮಾಡಲು ಪಕ್ಕಾ ಯೋಚನೆ ಅಗತ್ಯ. ಕುಟುಂಬದ ಚಿಲ್ಲರೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ನಿಯಂತ್ರಣ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ತೊಂದರೆಗಳಿರುವ ದಿನವಾಗಬಹುದು. ವಿಶೇಷವಾಗಿ ನಿದ್ರಾಹೀನತೆ, ಮಾನಸಿಕ ಒತ್ತಡ ಅಥವಾ ದೇಹದ ದಣಿವಿನ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಬೆಳಗಿನ ವಾಯು ವಿಹಾರ, ನೀರಿನ ಸೇವನೆ ಹಾಗೂ ಸಮತೋಲನದ ಆಹಾರದಿಂದ ಶ್ರೇಷ್ಠ ಫಲ ಲಭ್ಯ. ಕೆಲವರಿಗೆ ಕಫ ಸಂಬಂಧಿತ ಸಮಸ್ಯೆಗಳು, ಗಂಟಲು ನೋವು ಅಥವಾ ತಲೆಸುತ್ತು ಕಾಣಿಸಬಹುದು. ಹೆಚ್ಚು ಮಸಾಲೆ ಅಥವಾ ತೈಲದ ಆಹಾರಗಳನ್ನು ದೂರವಿಟ್ಟು ಸೌಮ್ಯವಾದ ಪಾಕವಿಧಾನವನ್ನು ಅನುಸರಿಸುವುದು ಒಳಿತು. ಧ್ಯಾನ, ಪ್ರಾಣಾಯಾಮ ಅಥವಾ ದೀಪದ ಬಳಿ ಕುಳಿತುಕೊಳ್ಳುವ ಮೂಲಕ ಮಾನಸಿಕ ಶಾಂತಿಯನ್ನು ಹೆಚ್ಚಿಸಬಹುದು. ಇಂದು ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿರಬಹುದು. ಅದರ ಸಮತೋಲನಕ್ಕೆ ನಿಸರ್ಗ ಸಂಪರ್ಕ ಉಪಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವನೆಗಳ ಸಾಮರಸ್ಯವಿರುವ ದಿನವಿದು. ಸಂವೇದನಾತ್ಮಕ ಸಂಪರ್ಕಗಳು, ಆಪ್ತ ಸಂಭಾಷಣೆಗಳು ಹೆಚ್ಚಾಗಬಹುದು. ನಿಮ್ಮ ಮಾತುಗಳು ಇತರರ ಮನಸ್ಸಿಗೆ ಸ್ಪರ್ಶ ಮಾಡಬಹುದು. ತಾಯಿಯೊಂದಿಗೆ ಸಂಬಂಧ ಬಲವಾಗುತ್ತದೆ. ಪತಿಯೊಂದಿಗೆ ಭಾವಪೂರ್ಣ ವಿಚಾರ ಸಂಚಾರ ಸಾಧ್ಯ. ದೀರ್ಘಕಾಲದ ಅಭಿಲಾಷೆಗಳ ಕುರಿತು ಚರ್ಚಿಸಲು ಇದು ಉತ್ತಮ ದಿನ. ವಿವಾಹ ಸಮಾಲೋಚನೆಗಳು ಅಥವಾ ಸಂಬಂಧದ ಬದಲಾಗುವ ವಿಷಯಗಳು ಮಂಗಳಕರವಾಗಿ ಸಾಗಬಹುದು. ಬಂಧು ಮಿತ್ರರಿಂದ ಉತ್ತಮ ಸಾಥ್ ದೊರೆಯುವ ಸಾಧ್ಯತೆ ಇದೆ. ಮಕ್ಕಳಿಂದ ಸಂತೋಷದ ಕ್ಷಣಗಳು. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಶಕ್ತಿಗಳು ಜಾಗೃತವಾಗುತ್ತವೆ. ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಉತ್ತಮ ದಿನವಿದು. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಶಾಂತಿಯನ್ನು ನೀಡುತ್ತದೆ. ಬೆಳಗ್ಗೆ ಹಾಲಿನಿಂದ ಅಭಿಷೇಕ ಮಾಡಿ ರಜತ ಪಾತ್ರೆಯಲ್ಲಿ ನೀರು ಇಟ್ಟು ಚಂದ್ರನ ದರ್ಶನ ಮಾಡಿ. ದೀಪಾರಾಧನೆ ಹಾಗೂ ಆರಾತ್ರೆ ಸಮಯದಲ್ಲಿ ಶಿವಪೂಜೆ ಮಾಡುವುದರಿಂದ ಮನಃಶಾಂತಿ ದೊರೆಯಬಹುದು. ಅಪರಾಹ್ನ ಸಮಯದಲ್ಲಿ ಚಂದ್ರನುಸಾರ ಪೂಜೆ ಅಥವಾ ದಯಾದಾನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಶುಭ ಫಲ ನೀಡಬಹುದು. ಅದೃಷ್ಟದ ಸಂಖ್ಯೆ 9. ಇದು ಪೂರ್ಣತೆಯ ಸಂಕೇತ. ಭಾವನಾತ್ಮಕ ಸಮಪಥವನ್ನು ಈ ಸಂಖ್ಯೆ ತೋರಿಸುತ್ತದೆ. ಇಂದು ಈ ಸಂಖ್ಯೆಯೊಂದಿಗೆ ಸಂಬಂಧಿತ ಯಾವುದೇ ಕಾರ್ಯದಲ್ಲಿ ಉತ್ತಮ ಫಲ ಬರಬಹುದು. ಅದೃಷ್ಟದ ಬಣ್ಣ ಹಿತವಾದ ಬಿಳಿ ನೀಲಿ. ಈ ಬಣ್ಣವು ಮನಸ್ಸಿಗೆ ತಂಪು, ಭರವಸೆ ಹಾಗೂ ಧೈರ್ಯವನ್ನು ತರುತ್ತದೆ. ದಿನವಿಡೀ ಈ ಬಣ್ಣವನ್ನು ಧರಿಸುವುದು ಅಥವಾ ಇದರ ಬಳಕೆ ನಿಮ್ಮ ಮನಸ್ಸನ್ನು ಸಮತೋಲನಗೊಳಿಸುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಸಂಜೆ 6 ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ ಎಂದು ಸೂಚನೆ ಇದೆ. ಪ್ರಾರ್ಥನೆ, ನಿಗದಿತ ಕಾರ್ಯ, ಆಧ್ಯಾತ್ಮಿಕ ಚಟುವಟಿಕೆ ಅಥವಾ ಕುಟುಂಬದ ನಿರ್ಣಯಗಳಿಗೆ ಇದು ಶ್ರೇಷ್ಠ ಸಮಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು.
ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.